ಕಾರ್ಯಕ್ರಮ ಅಂದಮೇಲೆ ಒಬ್ಬ ಕವಿ ಮತ್ತು ಸಾಹಿತಿಗಳ ಉಪಸ್ಥಿತಿ ಪ್ರಮುಖ ಮತ್ತು ಅಗತ್ಯವೆಂಬ ಅರಿವನ್ನು ಇಟ್ಟುಕೊಂಡು ಬೆಂಗಳೂರಿನ ಕವಿಗಳು ಸಾಹಿತಿಗಳು ಆತ್ಮೀಯರಾದ ಶ್ರೀ ವಾಸುದೇವ್ ನಾಡಿಗರವರು ಈ ಕಾರ್ಯಕ್ರಮಕ್ಕೆ ಬಂದು ವಿಶೇಷ ಮೆರುಗು ಅಂತಂದಿದ್ದಾರೆ. ಅವರಿಗೂ ಕೂಡ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಹಾಗೆ ಈ ಕಾರ್ಯಕ್ರಮದಕ್ಕೆ ಸ್ಥಳ ಮತ್ತು ಸಹಕಾರವನ್ನು ನೀಡಿದಂಥ ಈ ಮುಂಡ್ರಿಗಿ ಪಟ್ಟಣದ ಹಿರಿಯ ಜೀವ ವಿ.ಎಲ್. ನಾಡಗರವರ ಪುತ್ರರಾದ ಶ್ರೀ ನಾಡಗರವರಿಗೂ ಕೂಡ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಸಮೀರ್ ನಾಡಗರವರಿಗೂ ಕೂಡ ಸ್ವಾಗತ ಕೊಡ್ತಾ ಇದ್ದೀನಿ. ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂಥ ಮತ್ತು ಈ ಕಾರ್ಯಕ್ರಮಕ್ಕೆ ಸಹಕಾರ ನೀಡಿದಂಥ ಆತ್ಮೀಯರಾದ ದೇವಪ್ಪ ಚಿಕ್ಕಣ್ಣವರು ಕೂಡ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಹಾಗೆ ಇನ್ನೂ ಅನೇಕ ಅತಿಥಿಗಳು ಬರುವರಿದ್ದಾರೆ. ಅದಕ್ಕಿಂತ ಮುಂಚೆ ಈ ಒಂದು ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಪಾಲ್ಗೊಂಡಿರ್ತಕ್ಕಂಥ ಎಲ್ಲ ಮುಂಡರಗಿ ಪಟ್ಟಣ ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರು ಮತ್ತು ಸಾಹಿತ್ಯಾಸಕ್ತರನ್ನು ಹೃತ್ಪೂರ್ವಕವಾಗಿ ಸ್ವಾಗತ ಕೋರ್ತಾ, ಹಾಗೆ ಈ ಒಂದು ಸಾಹಿತ್ಯ ಕಾರ್ಯಕ್ರಮಕ್ಕೆ ಸದಾ ಸಹಕಾರ ನೀಡ್ತಕ್ಕಂಥ ಲೇಖಕ ಬಸವರಾಜ್ ಬೆನ್ನೂರ್ ಮತ್ತು ನನ್ನ ಎಲ್ಲ ಉಳಿದ ಆತ್ಮೀಯ ಸ್ನೇಹಿತರಿಗೆ ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೊಡ್ತೇನೆ. ಆತ್ಮೀಯರು ಮತ್ತು ಸಾಹಿತಿಗಳಾದ ಡಾಕ್ಟರ್ ನಿಂಗೇಶ್ ಅವರು ಕೂಡ ವೇದಿಕೆ ಮೇಲೆ ಆಗಮಿಸಬೇಕು. ಅವ್ರಿಗೂ ಕೂಡ ಈ ಸಂಘಟನೆ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಹಾಗೆ ಈ ವೇದಿಕೆ ಮೇಲೆ ಉಪಸ್ಥಿತಕ್ಕಂಥ ಉದ್ಘಾಟನೆ ನಿರ್ವಹಿಸತಕ್ಕಂಥ ಯುವ ಸಾಹೇಬರಿಗೆ ಗಣೇಶ್ ಬರ್ಮಕ್ಕನವರು ಬಂದು ಪುಷ್ಪ ಅರ್ಪಿಸಬೇಕಂತ ವಿನಂತಿ. ಅದೇ ರೀತಿಯಾಗಿ ಕವಿಗಳು ಮತ್ತು ಆತ್ಮೀಯರಾದ ವಾಸುದೇವ್ ನಾಡಿಗವರಿಗೆ ನಮ್ಮ ಭಾಗದ ಕವಿಗಳಾದ ಸಂತೋಷ್ ಅಂಗಡಿಯವರು ಬಂದು ಅವರಿಗೆ ಪುಷ್ಪವನ್ನು ನೀಡಬೇಕೆಂದು ವಿನಂತಿ. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದಂಥ ದೇವಪ್ಪ ಚಲೋದಿಯವರಿಗೆ ಶಿವು ವಾಲಿಕರ್ ಅವರು ಬಂದು ಪುಷ್ಪವನ್ನು ನೀಡಬೇಕು. ಡಾಕ್ಟರ್ ಬಸವರಾಜ್ ಬಳ್ಳಾರಿ ಅವರಿಗೆ ಆನಂದ ರಾಮನಹಳ್ಳಿ ಅವರು ಬಂದು ಪುಷ್ಪವನ್ನು ನೀಡಬೇಕು. ಹಾಗೆ ಸಾಹಿತಿಗಳು ಡಾಕ್ಟರ್ ನಿಂಗೇಶ್ ಅವರಿಗೆ ಸಂತೋಷ್ ಅಂಗಡಿಯವರು ಬಂದು ಪುಷ್ಪವನ್ನು ನೀಡಬೇಕು. ಅದೇ ರೀತಿಯಾಗಿ ದೇವಪ್ಪ ಚಿಕ್ಕಣ್ಣವರವರಿಗೆ ಜೀವನ್ ಸಾಬ್ ಗುಡ್ಡಟ್ಟಿಯವರು ಬಂದು ಪುಷ್ಪವನ್ನು ಅರ್ಪಿಸಿ ಅದರ ಜೊತೆಗೆ ಪುಸ್ತಕವನ್ನು ಕೂಡ ಕೊಡಮಾಡಬೇಕಂತ ಹೇಳಿ, ಅದೇ ರೀತಿಯಾಗಿ ಸಮೀರ್ ನಾಡಗರವರಿಗೆ ಮಲ್ಲನಗೌಡ ಹೊರಗಪ್ಪನಿಯವರು ಬಂದು ಪುಷ್ಪವನ್ನು ನೀಡಬೇಕು. ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ವಿಶೇಷ ಅತಿಥಿಗಳು ನಮ್ಮ ಅಡಿಸೋಂಪುರ ಗ್ರಾಮದ ವೀರಣ್ಣ ಅಂಗಡಿಯವರು ಕೂಡ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಅವರಿಗೂ ಕೂಡ ಒಂದು ಪುಷ್ಪ ಒಂದು ಗ್ರಂಥವನ್ನು ಕೊಡಬೇಕಂತ ವಿನಂತಿ. ಇನ್ನು ಕೆಲವೇ ನಿಮಿಷಗಳಲ್ಲಿ ಕೊಪ್ಪಳ ಗವಿಸಿದ್ದೇಶ್ವರ ಸ್ವಾಮಿಗಳು ಆಗಮಿಸುತ್ತಿದ್ದಾರೆ. ಎಲ್ಲರೂ ಶಾಂತಿಯಿಂದ ಕಾಯ್ದುಕೊಳ್ಬೇಕೆಂದು ವಿನಂತಿ. ಅಧ್ಯಕ್ಷತೆ ವಹಿಸಿದಂಥ ಅಡವಪ್ಪ ಚಲೋದಿಯವರಿಗೆ ಮಾರುತಿ ಗಜಂಟಿ ಅವರು ಪುಷ್ಪವನ್ನು ಅರ್ಪಿಸಿ ಗ್ರಂಥವನ್ನು ಕೊಡಬೇಕೆಂದು ವಿನಂತಿ. ಈ ಸ್ವಾಗತ ಕಾರ್ಯಕ್ರಮಕ್ಕೆ ಎಲ್ಲರೂ ಸಹಕರಿಸಿ ಎಲ್ಲರಿಗೂ ಧನ್ಯವಾದವನ್ನು ಅರ್ಪಿಸಿ, ವಿಶೇಷ ಮರೆತು ಬಿಟ್ಟಿದ್ದು ನಾನು ಈ ಕಾರ್ಯಕ್ರಮ ಈ ಒಂದು ಪುಸ್ತಕಗಳ ಲೇಖಕರು ಮತ್ತು ಗೆಳೆಯರಾದ ಬಸವರಾಜ್ ಬೆನ್ನೂರವರಿಗೆ ದೇವ ಹಡಪದವರು ವೇದಿಕೆ ಮೇಲೆ ಬಂದು ಪುಷ್ಪವನ್ನು ಕೊಡಬೇಕು, ಗ್ರಂಥವನ್ನು ಕೊಡಬೇಕು. ಎರಡು ಪುಸ್ತಕಗಳು, ರಾಜ್ಯ ಮಟ್ಟದ ಒಂದು ಲೇಖನ. ಹಾಗೆ ಈ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಇದು ಯಾರ ಕುರಿತು ಕಾರ್ಯಕ್ರಮ ನಡೀತಿದೆಯೋ ಅವರು ಅತಿಥಿಗಳಾಗಿ ನಮ್ಮ ವೇದಿಕೆಯ ಮುಂಭಾಗದಲ್ಲಿದ್ದಾರೆ. ಅವರು ಪ್ರಥಮ ಹಾಗೂ ದ್ವಿತೀಯ ತೃತೀಯ ಪ್ರಶಸ್ತಿಯನ್ನು ಪಡೆದಂಥವರು ಕೂಡ
ಆಗಮಿಸಿದ್ದಾರೆ. ಬೆಂಗಳೂರಿನ ಭಾಗ್ಯವಸು ಅವರಿಗೂ ಕೂಡ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆ ಬಿಜಾಪುರದ ಮುತ್ತು ವಡರ್ ಸರ್ ಅವರಿಗೆ ಹಾಗೂ ಗದುಗಿನ ಉಮಾ ಹುಲ್ಲಣ್ಣವರು ಕೂಡ ಸ್ವಾಗತವನ್ನು ಕೋರ್ತಿದ್ದೇನೆ. ವಿಶೇಷವಾಗಿ ಈ ಕಾರ್ಯಕ್ರಮಕ್ಕೆ ನಮ್ಮೆಲ್ಲ ಆಹ್ವಾನವನ್ನು ಮನ್ನಿಸಿ ಆಗಮಿಸಿದಂಥ ಪತ್ರಕರ್ತ ಗೆಳೆಯರು ಕೂಡ ಆಗಮಿಸಿದ್ದಾರೆ. ಅವರಿಗೂ ಕೂಡ ಹೃತ್ಪೂರ್ವಕವನ್ನು ಸ್ವಾಗತ ಕೋರಿ ಅವರಿಗೂ ಕೂಡ ಸಂಘಟನೆಗಳು ಪುಷ್ಪ ಗ್ರಂಥವನ್ನು ಕೊಡಬೇಕೆಂದು ವಿನಂತಿ. ವಿಶೇಷವಾಗಿ ನೀವು ಅನೇಕ ಕಾರ್ಯಕ್ರಮಗಳಲ್ಲಿ ಬಾಹುಬಲಿ ಜಯನರ್ ಅವರ ಹೆಸರನ್ನು ಕೇಳಿದಿರಿ. ಅಚ್ಚುಕಟ್ಟಾಗಿ ಕಾರ್ಯಕ್ರಮವನ್ನು ನಿರೂಪಣೆ ಮಾಡುವುದರ ಜೊತೆಗೆ ಕಾರ್ಯಕ್ರಮದ ಒಂದು ಶಿಸ್ತು ಘನತೆಯನ್ನು ಕಾಯ್ದುಕೊಳ್ಳುತ್ತಿರುವಂಥ ಶ್ರೀ ಬಾಹುಬಲಿ ಜಯನವರು ಕೂಡ ಹೃತ್ಪೂರ್ವಕ ಸ್ವಾಗತ ಕೋರಿ ಅವರಿಗೂ ಕೂಡ ಪುಷ್ಪವನ್ನು ಅರ್ಪಿಸಬೇಕು ಎಂದು ವಿನಂತಿ. ಹಿರಿಯ ಸಾಹಿತಿಗಳು ಪತ್ರಕರ್ತರಾದ ಶ್ರೀ ಸಿ.ಕೆ. ಗಣಪನ ಸರ್ ಅವರಿಗೆ ಧನ್ಯವಾದಗಳು. ಇವತ್ತು ಬಿಡುಗಡೆಯಿರುವಂಥ ಓಸೋಲೆ ಥ್ಯಾಂಕ್ ಯು ಈ ಪುಸ್ತಕದ ಬೆನ್ನುಡಿಯನ್ನ ಡಾಕ್ಟರ್ ನಿಂಗು ಸೋಲಿಗೆ ಅವರು ಬರೆದಿದ್ದಾರೆ. ಒಂದು ಲೈನ್ ಅಂತ ಹೇಳ್ತೀನಿ, ಓಸೋಲೆ ಥ್ಯಾಂಕ್ ಯು ಎನ್ನುತ್ತಾ ಸೋಲಿಗೆ ಧನ್ಯವಾದ ಸಲ್ಲಿಸುವ ಬಸವರಾಜ್ ಬೆನ್ನೂರು ಸಾಮಾಜಿಕ ಕಾಳಜಿಯೊಂದಿಗೆ ವಿಭಿನ್ನವಾಗಿ ಆಲೋಚಿಸಿ ಅಭಿಪ್ರಾಯಿಸಿ ಚಿಂತನೆಗೆ ತೊಡಗುವ ಅಪರೂಪದ ಬರಹಗಾರ ಶ್ರೀ ಬಸವರಾಜ್ ಬೆನ್ನೂರು. ಮತ್ತೆ ಮತ್ತೆ ನಮ್ಮ ಬಸವರಾಜ್ ಬಗ್ಗೆ ಮಾತ್ರಕ್ಕಿಂತ ಪೂರ್ವದಲ್ಲಿ ಈ ಕಾರ್ಯಕ್ರಮದ ಪ್ರಾಸ್ತಾವಿಕ ನುಡಿಗಳನ್ನು ನೋಡಲಿಕ್ಕೆ ನಮ್ಮವರೇ ಎಲ್ಲ ಕಾರ್ಯಕ್ರಮಗಳಿಗೂ ಬೆನ್ನೆಲುವಾಗಿ ನಿಂತು ಅವರ ಕಾರ್ಯಕ್ಕೆ ಯಶಸ್ಸುಗೊಳಿಸುವಂತ ನಮ್ಮ ಹಿಂದುಳಿದ ವರ್ಗದ ಕಲ್ಯಾಣ ಇಲಾಖೆಯ ವಿಸ್ತರಣಾಧಿಕಾರಿಗಳು ಡಾಕ್ಟರ್ ಬಸವರಾಜ್ ಬಳ್ಳಾರಿ ಸರ್ ಪ್ರಾಸ್ತಾವಿಕ ನುಡಿಗೆ ನುಡಿಬೇಕಾಗಿ ವಿನಂತಿ ಸರ್. ಪ್ರಥಮದಲ್ಲಿ ನಮ್ಮ ನಿಮ್ಮೆಲ್ಲರ ಆರಾಧ್ಯ ದೇವರಾಗಿರ್ತಕ್ಕಂಥ ಮುರುಡಗಿರಿ ಅನ್ನದಾನೇಶ್ವರನ ಮನದಲ್ಲಿ ಸ್ಮರಿಸ್ತಾ, ಜೊತೆಗೆ ಪ್ರಣಾಮ ಸ್ವರೂಪಿ ಶ್ರೀ ಅಭಿನವ ಗವಿಸಿದ್ದೇಶ್ವರ ಮಹಾಸ್ವಾಮಿಗಳನ್ನು ಈ ಸಂದರ್ಭದಲ್ಲಿ ನನ್ನ ಮನದಲ್ಲಿ ಸ್ಮರಿಸ್ತಾ, ಕಪ್ಪತಗಿರಿ ನ್ಯೂಸ್ ಜೊತೆಗೆ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ನೋಂದಾಯಿತ ಕಟ್ಟಡ ಹಾಗೂ ಇತರೆ ನಿರ್ಮಾಣ ಕಾರ್ಮಿಕ ಸಂಘ ಗದಗ್ ಇವರ ಒಂದು 2ನೆಯ ವಾರ್ಷಿಕೋತ್ಸವದಲ್ಲಿ ಜನಹಿತ ಚಿಂತನ ಅನ್ನುವಂಥ ವಿಶಿಷ್ಟವಾದಂಥ ಒಂದು ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ನಮ್ಮ ಬಸವರಾಜ್ ಬೆನ್ನೂರವರು ಬರೆದಂಥ 2 ಪ್ರಮುಖವಾಗಿರ್ತಕ್ಕಂಥ ಪುಸ್ತಕಗಳ ಬಿಡುಗಡೆ ಒಂದು ಕಾರ್ಯಕ್ರಮ. ಅದು ಆ ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮ ಓ ಸೋಲೆ ಥ್ಯಾಂಕ್ ಯು, ಜೊತೆಗೆ ಸೋಲು ಸೋಲಿಸದು ಅನ್ನುವಂಥ ಅದ್ಭುತವಾದಂಥ ಒಂದು ಪುಸ್ತಕಗಳ ಬಿಡುಗಡೆ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಈಗಾಗಲೇ ಕೆಲವೇ ನಿಮಿಷಗಳಲ್ಲಿ ಆಗಮಿಸಲಿರ್ತಕ್ಕಂಥ ಪ್ರಣಾಮ ಸ್ವರೂಪಿ ಮನ್ನಿರಂಜನ ಜಗದ್ಗುರು ನಾಡೋಜ ಡಾಕ್ಟರ್ ಅನ್ನದಾನೇಶ್ವರ ಮಹಾಸ್ವಾಮಿಗಳು ಸಂಸ್ಥಾನ ಮಠ ಮುಂಡರಗಿ, ಜೊತೆಗೆ ಈ ಪುಸ್ತಕಗಳನ್ನು ಬಿಡುಗಡೆಯನ್ನು ಮಾಡೋದ್ರ ಜೊತೆಗೆ ಲೋಕಾರ್ಪಣೆಯನ್ನು ಮಾಡೋದ್ರ ಜೊತೆಗೆ ಆ ಪುಸ್ತಕಗಳಿಗೆ ಹೆಚ್ಚಿನ ಶಕ್ತಿಯನ್ನು ನೀಡುವಂಥ ಒಂದು ಆಶೀರ್ವಚನವನ್ನು ಮಾಡಲಿಕ್ಕೆ ಆಗಮಿಸ್ತಕ್ಕಂಥ ಮನ್ನಿರಂಜನ ಪ್ರಣಾಮ ಸ್ವರೂಪಿ ಅಭಿನವ ಗವಿಸಿದ್ದೇಶ್ವರ ಮಹಾಸ್ವಾಮಿಗಳು ಸಂಸ್ಥಾನ ಗವಿಮಠ ಕೊಪ್ಪಳ ಇವರ ಒಂದು ಸಾನ್ನಿಧ್ಯದಲ್ಲಿ ಈ ಕಾರ್ಯಕ್ರಮವನ್ನು ಉದ್ಘಾಟನೆಯನ್ನು ಮಾಡಲಿಕ್ಕೆ ಆಗಮಿಸಿರ್ತಕ್ಕಂಥ ವಿಶ್ವನಾಥ್ ಹೊಸಮನಿ ಸರ್, ಮಾನ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ತಾಲೂಕ್ ಪಂಚಾಯತಿ ಮುಂಡರಗಿ, ಅದರ ಜೊತೆಗೇನೆ ಈ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ನೋಂದಾಯಿತ ಕಟ್ಟಡಗಳ ಹಾಗೂ ಇತರೆ ಕಾರ್ಮಿಕ ಸಂಘ ಗದಗ್ ಈ ಒಂದು ಸಂಘದ ಅಧ್ಯಕ್ಷರು ಆಗಿರ್ತಕ್ಕಂಥವರು, ಸಂಸ್ಥಾಪಕ ಅಧ್ಯಕ್ಷರು ಆಗಿರ್ತಕ್ಕಂಥ ಶ್ರೀಯುತ ಅಡಿಯಪ್ಪ ಚಲವಾದಿಯವರು ಕೂಡ ಉಪಸ್ಥಿತರಿದ್ದಾರೆ. ಅದರ ಜೊತೆಗೇನೆ ಸಾಹಿತಿಗಳಾಗಿರ್ತಕ್ಕಂಥ ಶ್ರೀ ವಾಸುದೇವ್ ನಾಡಿಗೆ ಕವಿಗಳು ಬೆಂಗಳೂರು, ಅದರ ಜೊತೆಗೆ ನಮಗೆ ನಿಮಗೆಲ್ಲರಿಗೂ ಕೂಡ ಚಿರಪರಿಚಿತ ಆಗಿರ್ತಕ್ಕಂಥವರು
ಸಾಹಿತಿಗಳಾಗಿರ್ತಕ್ಕಂಥವ್ರು, ಜೊತೆಗೆ ಶಿಕ್ಷಕ ವೃತ್ತಿಯನ್ನೇ ತನ್ನ ದೈವವಾಗಿರಿಸಿಕೊಂಡಿರ್ತಕ್ಕಂಥ ನಮಗೆ ಮಾರ್ಗದರ್ಶಕರಾಗಿರ್ತಕ್ಕಂಥ ಸನ್ಮಾನ್ಯ ಡಾಕ್ಟರ್ ನಿಂಗು ಸಲಗಿ ಸರ್ ಅವರು ಕೂಡ ಇಲ್ಲಿ ಉಪಸ್ಥಿತರಿದ್ದಾರೆ. ಅದೆಲ್ಲದಕ್ಕೆ ಮುಖ್ಯವಾಗಿರ್ತಕ್ಕಂಥ ಕಾರಣ ನಮ್ಮ ಬಸವರಾಜ್ ಬೆನ್ನೂರು ಅವರು. ನೋಡ್ರಿ, ನಿಜವಾಗ್ಲೂ ಕೂಡ ಒಂದು ಒಳ್ಳೆಯ ಸಾಹಿತಿ, ತನ್ನದೇ ಆಗಿರ್ತಕ್ಕಂಥ ತನ್ನ ಜೀವನದಲ್ಲಾಗಿರ್ತಕ್ಕಂಥ ಸಾಕಷ್ಟು ಸೋಲುಗಳನ್ನ ಅದಕ್ಕೆ ತನ್ನದೇ ಆಗಿರ್ತಕ್ಕಂಥ ಶಕ್ತಿಯನ್ನು ತುಂಬಿ ಅದಕ್ಕೆ ಧನ್ಯವಾದಗಳನ್ನು ಹೇಳುವಂಥದ್ದನ್ನ, ನೀನು ನಾನು ಎಷ್ಟು ಸೋಲಿಸ್ತೀಯ ಆದ್ರೆ ಅದಕ್ಕೆ ನಾನು ಸೋಲೋದಿಲ್ಲ, ನನ್ನ ಗೆಲುವು ಇದ್ದೇ ಇರ್ತದೆ ಅನ್ನುವಂಥ ಮಹಾನ್ ಚಿಂತನೆಯನ್ನ ಮಾಡಿ ಇವತ್ತು ಈ ಒಂದು ನಾಡಿಗೆ, ಈ ದೇಶಕ್ಕೆ ಸುಮಾರು 5 ಪುಸ್ತಕಗಳನ್ನ ಇವತ್ತು ಅರ್ಪಿಸಿದ್ದಾರೆ ಅಂತಂದ್ರೆ ನಿಜವಾಗ್ಲೂ ಕೂಡ ನಾವು ನೀವೆಲ್ಲ ಪುಣ್ಯವಂತರು ಅನ್ನುವಂತ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಯಾಕೆ ಅಂತಂದ್ರೆ ಈ ಮುಂಡರಗಿ ನಾಡು ಬಹಳಷ್ಟು ಸ್ವತಂತ್ರಕ್ಕಾಗಿ ಹೋರಾಟಿರ್ತಕ್ಕಂಥ ನಾಡು. ಇಲ್ಲಿ ಪ್ರತಿಯೊಂದು ವಿಷಯದಲ್ಲಿ ಕೂಡ ಇವತ್ತು ಒಬ್ಬ ಯುವ ಕಲಾವಿದ ಜನಿಸಿದನಂತಂದ್ರೆ ಇದು ನಮ್ಮ ಹೆಮ್ಮೆ ಅನ್ನುವಂತ ಸಂದರ್ಭದಲ್ಲಿ ನಾನು ಹೇಳಕ್ ಇಷ್ಟಪಡ್ತೇನೆ. ಅದರ ಜೊತೆಗೇನೆ ಇಂತಹ ಒಂದು ಕಾರ್ಯಕ್ರಮದಲ್ಲ ಮುಖ್ಯ ಅತಿಥಿ ಸ್ಥಾನ ವಹಿಸಿಕೊಂಡಿರ್ತಕ್ಕಂಥ ಎಲ್.ವಿ. ನಾಡಗೌಡ ಸರ್ ಅವರು ಒಂದು ಹಿರಿಯ ಜೀವಿ ಅಂತೇಳಿ ನಾನು ಇಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ. ಅದರ ಜೊತೆಗೇನೆ ದೇವಕ್ಕ ಚಿಕ್ಕಣ್ಣವ್ರು, ಅದರ ಜೊತೆಗೆ ನಮ್ಮ ಶಂಕರ್ ಉಲ್ಲಂನವರು, ಮಂಜುನಾಥ್ ಕುಸ್ಗಲ್ ಅವರನ್ನು ಕೂಡ ಈ ಸಂದರ್ಭದಲ್ಲಿ ಸ್ಮರಿಸ್ತಾ, ಹೀಗೇನೆ ಈ ಜೊತೆಗೆ ಈ ಕಾರ್ಯಕ್ರಮಕ್ಕೆ ಆಗಮಿಸಬೇಕಾಗಿರ್ತಕ್ಕಂಥ ಶ್ರೀಮತಿ ನಿರ್ಮಲಾ ನಾಗರಾಜ್ ಕೊರ್ಲಳ್ಳಿ ಅಧ್ಯಕ್ಷರು ಪುರಸಭೆ, ಜೊತೆಗೆ ನಾಗೇಶ್ ಹುಬ್ಬಳ್ಳಿ ಉಪಾಧ್ಯಕ್ಷರು, ಇನ್ನು ಜೊತೆಗೆ ನಗರ ಪುರಸಭೆಯ ಎಲ್ಲ ಸದಸ್ಯರನ್ನ, ತಾಲೂಕ್ ಪಂಚಾಯತಿಯ ಸದಸ್ಯರನ್ನ, ಜೊತೆಗೆ ಈ ಗ್ರಾಮ ಪಂಚಾಯತಿಯ ಸುತ್ತಮುತ್ತ ಇರುವಂತಕ್ಕಂಥ ಎಲ್ಲರನ್ನ ಮತ್ತು ವೇದಿಕೆ ಮುಂದಿರ್ತಕ್ಕಂಥ ಎಲ್ಲ ಹಿರಿಯರನ್ನ ಹಾಗೂ ಅಕ್ಕ ತಂಗಿಯರನ್ನ ಹಾಗೂ ತಾಯಂದಿರನ್ನ ಮತ್ತು ವಿಶೇಷವಾಗಿ ಇಲ್ಲಿ ಆಗಮಿಸಿರ್ತಕ್ಕಂಥ ಪ್ರಶಸ್ತಿಯನ್ನು ಸ್ವೀಕಾರ ಮಾಡಲಿಕ್ಕಾಗಿರ್ತಕ್ಕಂಥ ಎಲ್ಲ ಸಾಹಿತಿಗಳನ್ನ ಮತ್ತು ಈ ಕಾರ್ಯಕ್ರಮವನ್ನು ಬಹಳಷ್ಟು ಅಚ್ಚುಕಟ್ಟಾಗಿ ಈ ದೇಶಕ್ಕೆ, ಈ ನಾಡಿಗೆ ಪ್ರತಿಯೊಬ್ಬರ ಮನ ತಲುಪಿಸುವಂತ ರೀತಿಯಾಗಿ ಈ ಒಂದು ಕಾರ್ಯಕ್ರಮದ ಕುರಿತು ಒಂದೆರಡು ಮಾತುಗಳನ್ನು ಆಡಲಿಕ್ಕೆ ನಾನು ಇಷ್ಟಪಡ್ತೀನಿ. ನಿಜವಾಗ್ಲೂ ಕೂಡ ನೋಡಿ, ಇವತ್ತಿನ ಕಾಲ ಬಹುಶಃ ನಾವೆಲ್ಲರೂ ಏನಾಗಿ ಪ್ರಿಯರಾಗಿದ್ದೀವಿ ಅಂತಂದ್ರೆ ಮೊಬೈಲ್ ಪ್ರಿಯರಾಗಿದ್ದೀವಿ. ಇಂತಹ ಒಂದು ಸಂದರ್ಭದಲ್ಲಿ ಇವತ್ತು ಸಾಹಿತ್ಯ ಹುಟ್ಕೊಳ್ತಾ ಇದೆ ಅಂತಂದ್ರೆ ನಿಜವಾಗ್ಲೂ ಕೂಡ ನಾನು ಆಗ್ಲೇ ಹೇಳಿದ ಹಾಗೆ ಅದೊಂದು ಅದ್ಭುತವಾದಂಥದ್ದು. ಯಾಕಂದ್ರೆ ಬಹುಶಃ ಸಾಹಿತ್ಯ ಅಂತಕ್ಕಂಥದ್ದು, ಕಲೆ ಅಂತಕ್ಕಂಥದ್ದನ್ನು ಎಲ್ಲರನ್ನ ಕೈ ಬೀಸಿ ಕರೀತಿರುತ್ತೆ, ಆದ್ರೆ ಕೆಲವರನ್ನ ಮಾತ್ರ ಆಯ್ಕೆ ಮಾಡಿಕೊಡ್ತದೆ. ಹಾಗೆ ಸಾಹಿತ್ಯ ಅಂತಕ್ಕಂಥದ್ದನ್ನ ನಮ್ಮ ಬಸವರಾಜ್ ಬನ್ನೂರನ್ನ ಆಯ್ಕೆ ಮಾಡಿಕೊಡ್ತಂತಂದ್ರೆ ನಿಜವಾಗ್ಲೂ ಕೂಡ ನಮ್ಮ ನಿಮ್ಮೆಲ್ಲರ ಹೆಮ್ಮೆ. ಆ ನಿಟ್ಟಿನಲ್ಲಿ ಕೇವಲ ಇವತ್ತು 5 ಪುಸ್ತಕಗಳು ಹೊರಹೊಮ್ಮಿದ್ದಾವೆ. ಇನ್ನು ಮುಂದಿನ ದಿನಮಾನಗಳಲ್ಲಿ ಇನ್ನೂ ಸಾಕಷ್ಟು ಅವರಿಂದ ಈ ಒಂದು ಪುಸ್ತಕಗಳು ಸಾಹಿತ್ಯ ಹೊರಬರಲಿ ಅಂತಕ್ಕಂಥ ಒಂದು ಆಶೆಯನ್ನು ವ್ಯಕ್ತಪಡಿಸ್ತಾ, ನಿಜವಾಗ್ಲೂ ನೋಡ್ರಿ ಏನಂತಂದ್ರೆ ಈ ಒಂದು ಸೋಲೆ ಓ ಸೋಲೆ ಥ್ಯಾಂಕ್ ಯು ಅಂದ್ರೆ ನಮ್ಮನ್ನ ಸಾಕಷ್ಟು ಸಂದರ್ಭ ಪ್ರತಿಯೊಬ್ಬರ ಜೀವನದಲ್ಲಿ ಸೋಲುವಂಥದ್ದು ನಮ್ಗೆಲ್ಲರಿಗೂ ಕಟ್ಟಿಟ್ಟ ಬುತ್ತೆ. ಆದ್ರೆ ಅದಕ್ಕೆ ನಾವು ತಲೆಯನ್ನ ಬಾಗ್ಲಾದ್ರೆ ಅದಕ್ಕೆ ತನ್ನದಾಗಿರ್ತಕ್ಕಂಥ ಅದನ್ನೇ ಉಪಯೋಗ ಮಾಡಿಕೊಂಡು ನಾವು ಇವತ್ತೆಲ್ಲರೂ ಏನಾಗಬೇಕಾಗಿದೆ ಅಂತಂದ್ರೆ ಮುಂದಿನ ಭವಿಷ್ಯಕ್ಕೆ, ಯಾಕಂತಂದ್ರೆ ನಾವು ಮುನ್ನುಡಿಯನ್ನ ಇಡಬೇಕಾಗಿದೆ. ಆ ನಿಟ್ಟಿನಲ್ಲಿ ಒಂದು ಅದ್ಭುತವಾಗಿರ್ತಕ್ಕಂಥ ಪರಿಕಲ್ಪನೆಯನ್ನ ಇಲ್ಲಿ ನಮ್ಮ ಬಸವರಾಜ್ ಬನ್ನೂರ್ ಸರ್ ಅವರು ವ್ಯಕ್ತಪಡಿಸಿದರೆ ನಿಜವಾಗ್ಲೂ ಕೂಡ ನೀವು ನಿಜವಾಗ್ಲೂ ಆ ಪುಸ್ತಕಗಳನ್ನ ಏನಾದ್ರೂ ತೆಗೆದುಕೊಂಡು ಓದಿದ್ದೇ ಕರವಾಯ್ತಂದ್ರೆ ನಿಜವಾಗ್ಲೂ ಕೂಡ ನಿಮ್ಮ ಮನಸ್ಸಿನಲ್ಲಿ ಬದಲಾವಣೆ ಅಂತಕ್ಕಂಥದ್ದು ಗಾಳಿ ಬೀಸ್ತದೆ. ಹಾಗಾಗಿ ನೀವು ಯಾರ್ಯಾರು ನಿರಾಶೆಗಳಿಗಾಗಿದ್ದೀರಿ, ಯಾರ್ಯಾರು ನೀವು ಜಿಗಿಪ್ಸೆಗಳಿಗಾಗಿದ್ದೀರಿ, ಯಾರ್ಯಾರು ನಿಮ್ಮ ಜೀವನದಲ್ಲಿ ನೀವು ಸಾಕಪ್ಪ ಅಂತಕ್ಕಂಥ ವಿಚಾರವನ್ನು ವ್ಯಕ್ತಪಡಿಸ್ಕೊಂಡಿದ್ದೀರಿ ಅಂಥವ್ರಿಗೆ ಇದು ಒಂದು ಒಳ್ಳೆ ಅದ್ಭುತವಾದಂತಹ ಪುಸ್ತಕಗಳು ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ನಮ್ಮ ಈ ಒಂದು ಕಾರ್ಯಕ್ರಮವನ್ನು ಮಾಡಲಿಕ್ಕೆ ನೋಡ್ರಿ ಜನಹಿತ ಚಿಂತನೆ ಎಷ್ಟು ಅದ್ಭುತವಾದಂತ ಒಂದು ಕಲ್ಪನೆ ನೋಡಿದ್ದಾರೆ. ಈ ಪರಿಕಲ್ಪನೆ ಇದಕ್ಕೆ ಸಾಕ್ಷಿ ಆಗ್ಲಿಕ್ಕೆ ಗೌರಿ ಮಠದ ಪೂಜ್ಯರು ನೋಡ್ರಿ ಈ ದೇಶ ಕಂಡ ಈ ನಾಡು ಕಂಡ ಅಪ್ರತಿಮವಾಗಿರ್ತಕ್ಕಂಥ ಉತ್ತರ ಕರ್ನಾಟಕದ ಒಂದು ಮಹಾನ್ ಚೇತನ, ಮಹಾನ್ ಶಕ್ತಿ, ಮಹಾನ್ ದೈವ ಆಧುನಿಕ ದೈವ ಸ್ವರೂಪಿ ಅಂತಕ್ಕಂಥ ಮಾತನ್ನ ಹೇಳ್ತಾ ಇವತ್ತು ಸುಮಾರು 5,000 ವಿದ್ಯಾರ್ಥಿಗಳಿಗೆ ಒಂದೇ ಕಟ್ಟಡದಲ್ಲಿ ಇವತ್ತು ವಸತಿ ವ್ಯವಸ್ಥೆಯನ್ನು ಮಾಡ್ತಕ್ಕಂಥ ಮಹಾನ್ ಚಿಂತನೆ ಹೊಂದಿ ಇವತ್ತು ಒಳ್ಳೆ ಕಟ್ಟಡವನ್ನ ಮಾಡಿ ಹಾಸ್ಟೆಲ್ ಅನ್ನ ನಿರ್ಮಾಣ ಮಾಡ್ತಿದ್ದಾರೆ. ಇವತ್ತು ಹಿಂದಿನ ಕಾಲದಲ್ಲಿ ನಾವೆಲ್ಲರೂ ಕೂಡ ಬಹುಶಃ ಉತ್ತರ ಕರ್ನಾಟಕದ ಎಲ್ಲ ಕಲ್ಯಾಣ ಕರ್ನಾಟಕದ ಜಿಲ್ಲೆಗಳು ಮತ್ತು ಉತ್ತರ ಕರ್ನಾಟಕ ಜಿಲ್ಲೆಗಳು ಎಲ್ಲರೂ ಕೂಡ ನಾವೇನ್ ಮಾಡ್ತಿದ್ವಪ್ಪ ಅಂತಂದ್ರೆ ತುಮಕೂರು ಸಿದ್ಧಗಂಗಾ ಮಠಕ್ಕೆ ಹೋಗ್ತಾ ಇದ್ವಿ. ಆದ್ರೆ ಇವತ್ತು ಅಷ್ಟು ದೂರ ಪ್ರಯಾಣವನ್ನ ಬೆಳೆಸೋದನ್ನ ಕಡಿಮೆಯನ್ನು ಮಾಡಿ ಮಾನ್ಯ ಗವಿಸಿದ್ದೇಶ್ವರ ಸ್ವಾಮೀಜಿಗಳು ಇವತ್ತು ಕೊಪ್ಪಳದಲ್ಲೇ ಅಂತ ಉತ್ತಮವಾದಂತಹ ಒಂದು ವಸತಿ ವ್ಯವಸ್ಥೆಯನ್ನ ಶಿಕ್ಷಣ ತಂದಿದ್ದಾರೆ ಅಂತಂದ್ರೆ ನಿಜವಾಗ್ಲೂ ಕೂಡ ನಮ್ಮ ಉತ್ತರ ಕರ್ನಾಟಕ ಕಲ್ಯಾಣ ಕರ್ನಾಟಕಕ್ಕೆ ಅವರೊಂದು ಆಧುನಿಕ ದೈವ ಅಂತಕ್ಕಂಥ ಒಂದು
ಮಾತನ್ನು ಇಲ್ಲಿ ವ್ಯಕ್ತಪಡಿಸಲಿಕ್ಕೆ ಇಷ್ಟಪಡ್ತೀನಿ. ಅದರ ಜೊತೆಗೇನೆ ನಮ್ಮ ಮುಂಡರಗಿ ತಾಲೂಕಿನ ಪರಮ ಪೂಜ್ಯರಾಗಿರ್ತಕ್ಕಂಥ ಅನ್ನದಾನೇಶ್ವರ ಮಹಾಸ್ವಾಮಿಗಳು ಕೂಡ ಅವರು ಕೂಡ ಶಿಕ್ಷಣ ಪ್ರೇಮಿಗಳು ಸಾಹಿತಿಗಳು ಕೂಡ ಆಗಿ ಇವತ್ತು ಸಾಕಷ್ಟು ಪುಸ್ತಕಗಳನ್ನ ಈ ನಾಡಿಗೆಯನ್ನ ಕೊಟ್ಟಿದ್ದಾರೆ. ಜೊತೆಗೆ ಅಷ್ಟೇ ಅಲ್ಲ, ಶಿಕ್ಷಣ ಒಂದು ವಂಚಿತರು ಆಗಬಾರ್ದು ಅನ್ನೋ ಉದ್ದೇಶ ಇಟ್ಕೊಂಡು ಸಾಕಷ್ಟು ಸಂಸ್ಥೆಗಳನ್ನ ತೆಗೆದು ಇವತ್ತು ನೀವೆಲ್ಲ ವಿದ್ಯಾವಂತರಾಗ್ಲಿಕ್ಕೆ, ಮುಂಡರಗಿ ತಾಲೂಕಿನ ವಿದ್ಯಾವಂತರಾಗ್ಲಿಕ್ಕೆ ತಮ್ಮದೇ ಆಗಿರ್ತಕ್ಕಂಥ ಒಂದು ಆಶೀರ್ವಾದವನ್ನ ಮಾಡಿದ್ದಾರೆ ಅಂತಂದ್ರೆ ನಿಜವಾಗ್ಲೂ ಅವ್ರನ್ನು ಕೂಡ ನಾವು ಈ ಸಂದರ್ಭದಲ್ಲಿ ಪೂಜಿಸದೇ ಇದ್ರೆ ಅಥವಾ ಅವರನ್ನ ನೆನಪದೇ ಇದ್ರೆ ನಿಜವಾಗ್ಲೂ ನಾವು ಬಹಳಷ್ಟು ತಪ್ಪಾಗ್ತದೆ ಅಂತಕ್ಕಂಥ ಮಾತನ್ನ ಹೇಳಿ ಸಾಕಷ್ಟು ವಿಚಾರಗಳನ್ನ ಇನ್ನೂ ಇಲ್ಲಿ ವ್ಯಕ್ತಪಡಿಸಲಿದ್ದಾರೆ. ಹಾಗಾಗಿ ಕೆಲವೇ ಮಾತುಗಳಲ್ಲಿ ನನ್ನ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ನಮ್ಮ ಇಲ್ಲಿ ಇನ್ನೊಂದು ವಿಶೇಷವಾಗಿ ನಮ್ಮ ಈ ಒಂದು ಕಾರ್ಮಿಕ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಅಡಿಯಪ್ಪರ ಬಗ್ಗೆ ಹೇಳಿದ್ರೆ ತಪ್ಪಾಗ್ತದೆ ಅಂತಕ್ಕಂಥ ಒಂದು ವಿಷಯ ಇಟ್ಟುಕೊಂಡು ಅವ್ರ ಬಗ್ಗೆ ಕೂಡ ಒಂದು ಎರಡು ಮಾತು ಹೇಳ್ತೇನೆ. ನಿಜವಾಗ್ಲೂ ಕೂಡ ಬಸವರಾಜ್ ಸಾಹಿತಿಗಳು ಕೂಡ ಮತ್ತು ಅಡಿಯಪ್ಪರ ನಂತರ ಬಂದಾಗ ಸರ್ ಒಂದು ಒಳ್ಳೆ ಕಾರ್ಯಕ್ರಮ ಮಾಡಬೇಕಂತ ಹೌದು, ಖಂಡಿತವಾಗಿ ಕೂಡ ನಾನು ಇದೇ ತಾಲೂಕಿನಲ್ಲಿ ಕಲ್ಯಾಣಾಧಿಕಾರಿಯಾಗಿ ಕರ್ತವ್ಯ ನಿರ್ವಹಿಸುವ ಸಂದರ್ಭಗಳಲ್ಲೇ ಒಂದು ಒಳ್ಳೆ ಅದ್ಭುತ ಕಾರ್ಯಕ್ರಮ ಮಾಡಬೇಕಾಗಿತ್ತು. ಅದಾಗ್ಲಿಲ್ಲ, ಒಂದು ವರ್ಷ ತಡವಾಯ್ತು. ಕಾರಣ ಇಷ್ಟೇ, ಪರಮ ಪೂಜ್ಯರು ಆಗಮಿಸಲೇಬೇಕು ಅನ್ನುವಂತ ಕನಸನ್ನ ಇಟ್ಕೊಂಡಿರ್ತಕ್ಕಂಥ ನಮ್ಮ ಬಸವರಾಜ್ ಬನ್ನೂರ್ ಸರ್ ಅವರು ಮೊನ್ನೆ ದಿನ ಪರಮ ಪೂಜ್ಯರು ಆ ದಿನಾಂಕವನ್ನು ಕೊಟ್ಟ ಮೇಲೆ ತುಂಬಾ ಖುಷಿಯಿಂದ ಬಂದು ಒಂದು ಒಳ್ಳೆ ಕಾರ್ಯಕ್ರಮ ಮಾಡಬೇಕು ಅಂತಕ್ಕಂಥ ಉದ್ದೇಶ ಇಟ್ಕೊಂಡು ಇಲ್ಲಿ ಈ ಕಾರ್ಯಕ್ರಮ ನಿರ್ವಹಿಸಿದ್ದಾರೆ. ಇದಕ್ಕೆ ಸಂಪೂರ್ಣ ಇರ್ತಕ್ಕಂಥ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನಮ್ಮ ಅಡಿಯಪ್ಪವರು ತುಂಬಾ ಒಂದು ಸಹಕಾರನ ಕೊಟ್ಟಿದ್ದಾರೆ. ಜೊತೆಗೆ ನಮ್ಮ ನಾಡುಗಳು ಕೂಡ ಇದು ಒಳ್ಳೆ ಉತ್ತಮವಾದಂತಹ ಒಂದು ಜಗವನ್ನ ಇವತ್ತು ಈ ಕಾರ್ಯಕ್ರಮ ಮಾಡಲಿಕ್ಕೆ ಕೊಟ್ಟಿದ್ದಾರೆ. ಅದಕ್ಕೆ ಬೆನ್ನೆಲುಬಾಗಿ ನಮ್ಮೆಲ್ಲ ಮುಂಡರಗಿ ತಾಲೂಕಿನ ಶಾಲೆಯ ಮಕ್ಕಳು, ವಸತಿ ನಿಲಯದ ವಿದ್ಯಾರ್ಥಿಗಳು, ವಿದ್ಯಾರ್ಥಿನಿಯರು, ಜೊತೆಗೆ ಹಿರಿಯರು ಎಲ್ಲರೂ ಕೂಡ ಸಾಹಿತಿಗಳು, ಪತ್ರಕರ್ತರು ಇವತ್ತೆಲ್ಲರೂ ಕೂಡ ಸಾಕ್ಷಿಯಾಗಿದ್ದಾರೆ. ಜೊತೆಗೆ ವಿಶೇಷವಾಗಿ ನಮ್ಮ ಅಡವಿ ಸಾಮಪುರದ ಇವರನ್ನ ಅಂಗಡಿಯವರು ಕೂಡ ಉಪಸ್ಥಿತರಿದ್ದಾರೆ. ಜೊತೆಗೆ ನಮ್ಮ ಬಾಹುಬಲಿ ಚೈನರ್ ಯಾವುದೇ ಒಂದು ಇಡೀ ಹುಬ್ಬಳ್ಳಿ ಧಾರವಾಡ ಜೊತೆ ಗದಗಿನಲ್ಲಿ ಯಾವುದೇ ಮುಖ್ಯಮಂತ್ರಿಗಳ ಕಾರ್ಯಕ್ರಮ ಆಗಿರ್ಬೋದು, ಒಂದು ಒಳ್ಳೆ ರಾಜ್ಯ ಮಟ್ಟದ ಕಾರ್ಯಕ್ರಮ ಆದ್ರೆ ಅವರ ಉಪಸ್ಥಿತಿ ಇರ್ತದೆ. ಅಂತವರೆಲ್ಲ ಸಾಕ್ಷಿಯಾಗಿ ಇವತ್ತು ಈ ಕಾರ್ಯಕ್ರಮ ಮಾಡ್ತಂದ್ರೆ ಅವರೆಲ್ಲರಿಗೂ ಕೂಡ ನಾನು ಮತ್ತೊಮ್ಮೆ ಮಗದಮ್ಮ ತುಂಬ ಹೃದಯದ ಅಭಿನಂದನೆಗಳನ್ನ ಅಥವಾ ಹೃದಯಪೂರ್ವಕ ವಂದನೆಗಳನ್ನ ನನ್ನ ವೈಯಕ್ತಿಕವಾಗಿ ತಿಳಿಸಿ ನಾನು ಮುಂದಿನ ಕಾರ್ಯಕ್ರಮಕ್ಕೆ ಅನುವು ಮಾಡಿಕೊಡ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಮಾತುಗಳನ್ನ ಹಾಗೂ ಕಾರ್ಯಕ್ರಮದ ಕೇಂದ್ರ ಬಿಂದು ಶ್ರೀ ಬಸವರಾಜರ ಬಗ್ಗೆ ಬಹಳಷ್ಟು ಬೆಚ್ಚಗೆಯ ಮಾತುಗಳನ್ನಂತ ನಮ್ಮೆಲ್ಲರ ಹೆಚ್ಚಿನ ಹಿರಿಯ ಅಧಿಕಾರಿಗಳು ಶ್ರೀ ಡಾಕ್ಟರ್ ಬಸವರಾಜ ಬಳ್ಳಾರಿ ಸರ್ ಅವರಿಗೆ ಧನ್ಯವಾದಗಳು. ಬಂಧುಗಳೇ, ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ನೋಂದಾಯಿತ ಕಟ್ಟಡ ಹಾಗೂ ಇತರ ನಿರ್ಮಾಣ ಕಾರ್ಮಿಕ ಸಂಘದ 2ನೇ ವರ್ಷದ ವಾರ್ಷಿಕೋತ್ಸವ 2 ಗ್ರಂಥಗಳ ಬಿಡುಗಡೆ ಕಾರ್ಯಕ್ರಮವನ್ನ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪ ಅರ್ಪಿಸುವ ಮೂಲಕ ಉದ್ಘಾಟಿಸಬೇಕಾಗಿ ಅತಿಥಿ ಮೋದರಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೀನಿ. ನಮ್ಮೆಲ್ಲರ ನಡೆದಾಡುವ ದೇವರಾದಂತ ಕೊಪ್ಪಳದ ಅಭಿನವ ಗವಿಸಿದ್ದೇಶ್ವರ ಸ್ವಾಮಿಗಳು ನನ್ನ 5 ನಿಮಿಷದಲ್ಲಿ ಈ ವೇದಿಕೆಯನ್ನ ಹಂಚಿಕೊಂಡಿದ್ದಾರೆ. ಅದಕ್ಕೆ ಈ ಪೂರ್ವದಲ್ಲಿ ನಾನು ಆಗ್ಲೇ ಹೇಳಿದೆ, ನಮ್ಮ ಗದಗ ಜಿಲ್ಲೆಯ ಮುಂಡರಗಿ ತಾಲೂಕಿನ ಹಾರುಗೆರೆಯ ಈ ಲೇಖಕ ಕಡು ಬಡತನದಲ್ಲಿ ಬೆಳೆದವರು. ದಯವಿಟ್ಟು ನಮ್ಮ ಕಪ್ಪತ್ತಿಗೆ ನ್ಯೂಸ್ ಪತ್ರಿಕೆಯಲ್ಲಿ ಸಂಪಾದಕರಾಗಿ ಕಾರ್ಯವನ್ನ ನಿರ್ವಹಿಸ್ತಾ ಇದ್ದಾರೆ. ಹೀಗಾಗಿ ನಮ್ಮ ಮುಂಡರಗಿ ಜನ ಜೋರಾದ ಚಪ್ಪಾಳೆ ಮುಖಾಂತರ ಬಸವರಾಜ್ ಅವರ ಜೀವನ ಇನ್ನೂ ಯಶಸ್ವಿಗಳಲ್ಲಿ ಅಂತ ಶುಭವನ್ನ ಹಾರೈಸೋಣ. ಸರ್ ಒಂದು ಸ್ವಲ್ಪ ಹಿಂದೆ ಹಲೋ ವೈಡ್ ಸರ್ ಇಲ್ಲಿ ಹಲೋ ಸರ್ ಇಲ್ಲಿ ಹಲೋ ಸಂಘವು ನಮ್ಮ ದೂರದ ಎತ್ತಣ ಮಾಮರ
ಎತ್ತಣ ಕೋಗಿಲೆ ಎತ್ತಣಿಗತ್ತ ಸಂಬಂಧವಯ್ಯ ಸಮುದ್ರದ ಉಪ್ಪು ಬೆಟ್ಟದ ನೆಲ್ಲಿ ಎತ್ತಣಿಗತ್ತ ಸಂಬಂಧವಯ್ಯ. ಸ್ವಾಮೀಜಿಗಳ ದಿವ್ಯ ಸಾನ್ನಿಧ್ಯಕ್ಕೆ ಹೊರಮಾಡುತ್ತಾ ವೇದಿಕೆ ಮೇಲಿರುವ ಸುಸಂಸ್ಕೃತ ಮನಸ್ಸುಗಳೇ, ಪ್ರೇಕ್ಷಕ ಸಹೃದಯ ಬಂಧುಗಳೇ, ನನ್ನ ಆತ್ಮೀಯ ಸಾಹಿತ್ಯದ ಬಂಧುಗಳೇ, ಶ್ರೀ ಬಸವರಾಜ್ ಅವರೇ, ಬದುಕಿನಲ್ಲಿ ಯಾರನ್ನ ಎಲ್ಲೆಲ್ಲಿಗೆ ಹೇಗೆ ಕರ್ಕೊಂಡ್ಬರೋದು ಅನ್ನೋದಕ್ಕೆ ನಾನೇ ಉದಾಹರಣೆ. ಕರ್ನಾಟಕದ ನಕ್ಷೆಯಲ್ಲಿ ಒಂದು ಊರು, ಒಂದು ತಾಲೂಕು, ಒಂದು ಜಾಗ ಇದೆ ಅಂತ ಮಾತ್ರ ಕೇಳಿದಂಥ ಅಲ್ಪ ಮತಿ ನಾನು ಮುಂಡೂರಿಗೆ. ಆದರೆ ಇವತ್ತು ಮುಂಡೂರಿಗೆಯಾಗಿ ನಾನು ಬರುವಂತಹ ಸಂದರ್ಭ ಒದಗಿದೆ. ಅದಕ್ಕೆ ಹೇಳಿದೆ ಎಲ್ಲಿಂದಲ್ಲಿಯ ಸಂಬಂಧ ಅಂತ. ಈ ನೆಲದ, ಈ ಭಾಷೆಯ, ಈ ಜನರ, ಈ ಸಭ್ಯತೆಯ ಜೊತೆಗೆ ಸುಮಾರು ನನಗೆ 40 ವರ್ಷಗಳ ನಂಗೆ ನಂಟಿದೆ. ಪ್ರೀತಿಯ ಸ್ನೇಹಿತರೆ, ನನ್ನ ಪ್ರೌಢಶಾಲೆ ನಾನು ಓದಿದ್ದು ಇಲ್ಲೇ ಪಕ್ಕದ ಗಂಗಾವತಿ ತಾಲೂಕಿನಲ್ಲಿ. ನನ್ನ ಕಾಲೇಜು ಪ್ರಥಮ ಮತ್ತು ದ್ವಿತೀಯ ಮುಗಿಸಿದ್ದು ನಾನು ಇಲ್ಲೇ ಪಕ್ಕದ ಗಂಗಾವತಿಯ ಜೂನಿಯರ್ ಕಾಲೇಜಲ್ಲಿ. ಆಮೇಲೆ ಗುಲ್ಬರ್ಗದ NV ಕಾಲೇಜಲ್ಲಿ ನಾನು ಓದಿದೆ. ಹಾಗಾಗಿ ನನ್ನ ಸಂವೇದನೆಯಲ್ಲಿ, ನನ್ನ ರಕ್ತದಲ್ಲಿ, ನನ್ನ ಚೈತನ್ಯದಲ್ಲಿ ಈ ಭಾಗದ ಜನರ ಮಮತೆ ಇದೆ, ಈ ಭಾಗದ ಜನರ ಪ್ರೀತಿ ಇದೆ, ಈ ನೆಲದ ಆಹಾರ ಇದೆ, ಈ ನೆಲದ ಸಂಪನ್ಮೂಲ ಇದೆ. ನನ್ನ ಈ ಮಾತು, ನನ್ನ ಈ ನುಡಿ, ನನ್ನ ಈ ಅರಿವು, ಅದು ನೀವೆಲ್ಲರೂ ಕೊಟ್ಟಂತಹ ಭಿಕ್ಷೆ ಅಂತ ನಾನು ಭಾವಿಸ್ತೀನಿ. ಎಲ್ಲೋ ಬೆಳೆದೆ, ಎಲ್ಲೋ ಹುಟ್ಟಿದೆ, ಎಲ್ಲೋ ಕೆಲಸ ಮಾಡ್ತಾ ಇದ್ದೀನಿ, ಎಲ್ಲೋ ದುಡಿತಾ ಇದ್ದೀನಿ. ಮತ್ತೆ ನನ್ನನ್ನು ಇಲ್ಲಿಗೆ ಕರ್ಕೊಂಡು ಬಂದಂತಹ ಬಸವರಾಜ ಬೆನ್ನೂರವರು ನಾನು ಅತ್ಯಂತ ಕೃತಜ್ಞನಾಗಿದ್ದೇನೆ. ಸ್ನೇಹಿತರೆ, ಒಂದು ಮಾತು, ಒಂದು ವಿನಯತೆ, ಒಂದು ವಿಧೇಯತೆ ಏನೆಲ್ಲ ಕೆಲಸ ಮಾಡ್ತಿದ್ದ ಅದಕ್ಕಾಗಿ ಬಸವರಾಜ್ ಅವರೇ ಸಾಕ್ಷಿ. ಸ್ನೇಹಿತರೆ, ಒಂದು ಪುಸ್ತಕವನ್ನು ತರೋದು ಸುಲಭದ ಕೆಲಸ ಅಲ್ಲ. ಪುಸ್ತಕ ಅಂದರೆ ಅದು ಕೇವಲ ಪ್ರಿಂಟ್ ಅಲ್ಲ, ಅದು ಮುದ್ರಣದ ಕೆಲಸ ಅಲ್ಲ. ಅದು ಗದಗನ್ನ ನಾವು ಮುದ್ರಣ ಕಾಶಿ ಅಂತೀವಿ. ಆದರೆ ಗದಗ ಬರೀ ಪುಸ್ತಕಗಳನ್ನು ಮಾತ್ರ ಮಾಡ್ತಾ ಮಾಡ್ತಾ ಅದು ತನ್ನ ಕೆಲಸ ಮಾಡಲಿಲ್ಲ. ಅದು ಹೃದಯಗಳನ್ನು ಅದು ಕಟ್ಟಿತು, ಅದು ಸಂಸ್ಕೃತಿಯನ್ನು ಅದು ಕಟ್ಟಿಕೊಡ್ತು, ದಾಖಲಿಸ್ತು. ಸ್ನೇಹಿತರೆ, ಒಂದು ಪುಸ್ತಕ ಅಂದರೆ ಕೇವಲ ಅಕ್ಷರಗಳ, ರೂಪಾಯಿಗಳ, ಬೆಲೆಯ, ಮುಖಪುಟದ, ಬೆನ್ನುಡಿಯ, ಮುನ್ನುಡಿಯ ವಸ್ತು ಅಲ್ಲ, ಅದೊಂದು ದಾಖಲೆ. ಸ್ನೇಹಿತರೆ, ನಾನಿವತ್ತು ಮಾತಾಡ್ತೀನಿ, ಎದ್ದು ಹೋಗ್ತೀನಿ, ಮರ್ತು ಬಿಡ್ತೀನಿ. ಆದರೆ ನನ್ನ ಬರಹ, ನನ್ನ ನುಡಿ ಒಂದು ಪುಸ್ತಕದಲ್ಲಿ ರೂಪದಲ್ಲಿ ಬಂದರೆ ಅದು ದಾಖಲೆ ಉಳ್ಕೊಳ್ತಿದೆ. ಸೋಲು ಸೋಲಿಸದು ಅತ್ಯಂತ ವಿಚಿತ್ರವಾದಂಥ ಒಂದು ಶೀರ್ಷಿಕೆ. ಸೋಲಿರೋದೇ ಸೋಲ್ಸಕ್ಕೆ ಅಂದಾಗ ಸೋಲು ಹೆಂಗೆ ಸೋಲ್ಸಲ್ಲ ಅಂತ ನಾನು ಪ್ರಶ್ನೆ ಹುಟ್ಟುತ್ತೆ. ಸೋಲಿರೋದೇ ಸೋಲ್ಸಕ್ಕೆ ಅಂತ ನಾನು ವಾದ ಮಾಡ್ತೀನಿ. ಬಸವರಾಜ್ ಹೇಳ್ತಾರೆ ಸೋಲಿಸೋದು ಅಂತ ಅವ್ರು ವಾದ ಮಾಡ್ತಾರೆ. ನನ್ನ ಹತ್ರ ಬಹಳ ಇಷ್ಟ ಆಯ್ತು ನನಗೆ. ಆರಂಭದಲ್ಲಿ ಆ ಮನಸ್ಸನ್ನ, ಆ ವ್ಯಕ್ತಿಯನ್ನ ಕರೆದು ಇಲ್ಲಿ ಕೂರಿಸಿ ಸತ್ಕರಿಸಿದ್ರಲ್ಲ, ಅದು ಅವರ ಗೆಲುವು ಅಂತ ಭಾವಿಸ್ತೀನಿ ನಾನು. ಅದು ಅವರ ಗೆಲುವು. ಅದು ಅನೇಕ ಸೋಲುಗಳ ಉಳಿಪೆಟ್ಟಿನ ತಿಂದು, ಅನೇಕ ಸೋಲುಗಳ ಹೊಡೆತನ ತಿಂದು ಒಬ್ಬ ವ್ಯಕ್ತಿಯಾಗಿ ಬೆಳಿತಾನಲ್ಲ, ಅಂತಹ ಸಂದರ್ಭದಲ್ಲಿ ಯಾವ ಸೋಲು ಅವರನ್ನು ಸೋಲಿಸುವುದು ಸ್ನೇಹಿತರೆ.
ಎರಡನೇ ಸಂಗತಿ, ಬಹಳಷ್ಟು ಆಶ್ಚರ್ಯ ಆಗುತ್ತೆ, ಬಹಳ ಹೆಮ್ಮೆ ಅನಿಸುತ್ತೆ. ಈ ಸೋಲೆ ಸೋಲಿಸಿತು ಅಂತಕ್ಕಂಥ ಪುಸ್ತಕದಲ್ಲಿ ಮುಕ್ಕಾಲು ಪಾಲು ಹೆಣ್ಮಕ್ಳಿದ್ದಾರೆ. ಮುಕ್ಕಾಲು ಪಾಲು ಅವರ ಪಾಲೇ ಇದೆ, ಸಿಂಹ ಪಾಲೇ ಇದೆ. ಪ್ರಶ್ನೆ ಹುಟ್ಟುತ್ತಾ ಹಾಗಾದ್ರೆ ಸೋಲು ಬರೀ ಹೆಣ್ಮಕ್ಳು ಮಾತ್ರ ಸೋಲಿಸುತ್ತಾ, ಗಂಡಸರು ಸೋಲಿಸಲ್ವಾ ಅಂತ ಪ್ರಶ್ನೆ ಹುಟ್ಟುತ್ತೆ. ಇಲ್ಲ ಇಲ್ಲ, ತಪ್ಪು. ಗಂಡಸರನ್ನು ಕೂಡ ಸೋಲಿಸುತ್ತೆ, ಸ್ತ್ರೀಯರನ್ನು ಸೋಲಿಸುತ್ತೆ. ಆದ್ರೆ ಗಂಡಸು ಆ ಸೋಲನ್ನು ತಲೆಗೆ ಹಚ್ಕೊಳ್ಳಲ್ಲ. ಆ ಸೋಲನ್ನ ಅಲ್ಲಿಗೆ ಮತ್ಬಿಟ್ಟು ಮುಗಿಸ್ಬಿಡ್ತಾರೆ. ಆದ್ರೆ ಹೆಣ್ಣು ಆಗಲ್ಲ, ತನ್ನ ಸೋಲನ್ನು ದಾಖಲಿಸ್ತಾರೆ, ಹೋಗ್ತಾರೆ. ನಾನು ಯಾಕೆ ಸೋತೆ, ನನ್ನ ಸೋಲಿಗೆ ಏನು ಕಾರಣ, ದಾಖಲಿಸ್ತಾ ಹೋಗ್ತಾರೆ. ಹಾಗಾಗಿ ಈ ಜಗತ್ತಿನಲ್ಲಿ ಪುರುಷ ಅನ್ನೋನು ಒಂದು ವ್ಯಕ್ತಿಯಾಗಿಯೇ ಮರೆಯಾಗ್ತಾನೆ, ಆದರೆ ಸ್ತ್ರೀ ಅನ್ನೋಳು ಒಂದು ದಾಖಲೆಯಾಗಿ ಮರೆಯಾಗ್ತಾಳೆ. ರೆಕಾರ್ಡ್. ಹೆಣ್ಣು ಅನ್ನೋದು ದಾಖಲೆ, ಅದೊಂದು ರೆಕಾರ್ಡ್. ಅದು ಅಂತಹ ದಾಖಲೆಗಳ ಬರಹ ಸೋಲಿಸದು. ಇಂತಹ ಪುಸ್ತಕವನ್ನ ಓದಿದಾಗ ಸಾಕಷ್ಟು ವಿಷಯಗಳು ನನ್ನ ಕಿವಿಗೆ ಬೀಳುತ್ತೆ. ಸಂಸ್ಥಾನ ಗವಿಮಠದ ಸಂಸ್ಥಾನ ಮಠದ ಮಣಿಕೇಶ್ವರ ಅಭಿನವ ಗವಿಸಿದ್ದೇಶ್ವರ ನಡೆದಾಡುವ ದೇವರ ಎಂದೇ ನಮ್ಮೆಲ್ಲರನ್ನ ಈ ನಾಡನ್ನ ಹಾರೈಸುವಂತ ಕೊಪ್ಪಳದ ಸಂಸ್ಥಾನ ಗವಿಮಠದ ಓ ಸೋಲೆ ಥ್ಯಾಂಕ್ ಯು, ಸೋಲು ಸೋಲದಿರು 2 ಗ್ರಂಥಗಳ ಬಿಡುಗಡೆ ಸಮಾರಂಭ ನಡೀತಾ ಇದೆ. ಒಬ್ಬ ವ್ಯಕ್ತಿ, ಒಬ್ಬ ಜವಾಬ್ದಾರಿಯುತ ಮನುಷ್ಯ ಸೋಲಿಸಲು ಅಂತ ಹೇಳಬೇಕು ಅಂತಂದ್ರೆ ಅದು ಸುಲಭವಾದ ಮಾತಲ್ಲ. ಗಾಳಿ ಮಳೆ ಚಳಿ ಏನೇ ಬಂದರೂ ಕೂಡ ಅಚಲವಾಗಿ ನಿಲ್ಲುವಂತಹ ಪರ್ವತ ನಾನಾಗಬೇಕು, ಬೆಟ್ಟ ನಾನಾಗಬೇಕು ಅನ್ನುವಂತಹ ಭಾವನೆ ಇದರೊಳಗೆ ನಾವು ಕಾಣ್ತೀವಿ ಸ್ನೇಹಿತರೆ. ಯಾವಾಗಲೂ ಕೂಡ ನಾನು ಒಂದು ಮಾತನ್ನ ನಾನು ಪ್ರತಿಭೆ ನೆನೆಸ್ಕೊಳ್ತಾ ಇರ್ತೀನಿ. ನಾವು ಪ್ರತಿಯೊಂದು ಮಾತಿನಲ್ಲೂ ಕೂಡ, ಪ್ರತಿಯೊಂದು ಚಿಂತನೆಯಲ್ಲೂ ಕೂಡ ಎಕ್ಸಾಂಪಲ್ಸ್ಗಳು ಹೇಳ್ತಾ ಹೋಗ್ತೀವಿ, ಉದಾಹರಣೆ ಹೇಳ್ತಾ ಹೋಗ್ತೀವಿ. ಆದರೆ ನಾನೇ ಉದಾಹರಣೆ ಆಗೋದು ಬಹಳ ಕಡಿಮೆ. ಶಿವಶರಣರು, ದಾಸರು ತಮಗೆ ತಾವೇ ಉದಾಹರಣೆ ಆದರು. ನನಗಿಂತ ದೊಡ್ಡ ಉದಾಹರಣೆ ಬೇರೆ ಯಾವುದೂ ಇಲ್ಲ. ಇಲ್ಲಿರ್ತಕ್ಕಂತಹ 25 ಲೇಖನಗಳು ಕೂಡ ತಮಗೆ ತಾವೇ ಉದಾಹರಣೆ ಆದಂತಹ ಒಂದು ಕೃತಿಯಾಗಿದೆ. ತನಗೆ ತಾನೇ ಉದಾಹರಣೆ ಆಗುವಂತಹ ಚಿಂತನೆಗಳು ನಾವಿಲ್ಲಿ ಕಾಣ್ತೀವಿ. ಇಂತಹ ಚಿಂತನೆಗಳನ್ನು ಸಂಗ್ರಹಿಸಿ ಅದನ್ನು ಒಂದು ಕಡೆ ಕಲೆ ಹಾಕಿ ಪುಸ್ತಕಗಳು ತಂದಂತಹ ಬಸವರಾಜ್ ಅವ್ರನ್ನ ಇವತ್ತು ನಾನು ಮನಸಾರೆ ಅವರನ್ನು ಅಭಿನಂದಿಸ್ತೀನಿ. ಅವರಿಗೆ ಧನ್ಯವಾದ ಹೇಳೋದನ್ನ ಇಷ್ಟಪಡ್ತೀನಿ. ಕೊನೆಯದಾಗಿ ದಾಖಲೆಗಳು, ಪುಸ್ತಕಗಳು ಜೀವಂತ ಉಳ್ಕೋಬೇಕು ಅಂತಂದ್ರೆ ಅದು ಮನಸ್ಸಿಂದ ಮನಸ್ಸಿಗೆ, ಹೃದಯದಿಂದ ಹೃದಯಕ್ಕೆ ಅದು ವರ್ಗಾವಣೆ ಆಗಬೇಕು. ಆದಾಗ ಮಾತ್ರ ಆ ದಾಖಲೆಗೆ ಅರ್ಥ ಸಿಗುತ್ತೆ, ಅದಕ್ಕೊಂದು ಮೌಲ್ಯ ಸಿಗುತ್ತೆ. ದಯವಿಟ್ಟು ಈ ಪುಸ್ತಕವನ್ನು ತೆಗೆದುಕೊಂಡು ಓದಿ. ಬದುಕಿನಲ್ಲಿ ಆತ್ಮವಿಶ್ವಾಸ ಹೆಚ್ಚುತ್ತೆ. ಈಚಿನ ಸಮಾಜದ ಅನೇಕ ಬಗೆಯ ಬೇರೆ ಬೇರೆ ಸಂಗತಿಗಳು ನಮ್ಮನ್ನು ಅಧೀನಗೊಳಿಸ್ತದೆ. ಇಷ್ಟು ಮಾತನಾಡೋಕ್ಕೆ ಅವಕಾಶ ಕೊಟ್ಟಂತಹ ಎಲ್ಲ ಸಂಘಟಕರಿಗೂ, ಎಲ್ಲ ಹಿರಿಯರಿಗೂ ನಾನು ವಂದಿಸ್ತಾ ನಾನು ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಕ್ಷಮೆ ಸರ್, ಮಳೆ ಬರುವ ಕಾರಣ ಸ್ವಲ್ಪ ದಿನ ತಮ್ಮ ಅನುಭವಗಳಿಂದ ಕವಿಗಳನ್ನ ಬಿಡುಗಡೆಗೊಳಿಸ್ತಾ ಇದ್ದಾರೆ. ಈ ಕೃತಿಯ ಕರ್ತೃ ಶ್ರೀ ಬಸವರಾಜ್ ಬೆನ್ನೂರವರ 2 ಕೃತಿಗಳು ಓ ಮನಸ್ಸೆ ಥ್ಯಾಂಕ್ ಯು ಮತ್ತು ಸೋಲು ಸೋಲಿಸಿದ್ರು ಬಿಡುಗಡೆಗೊಳ್ತಾ ಇದೆ. ಜೋರಾದ ಚಪ್ಪಾಳೆಯೊಂದಿಗೆ ನಾವೆಲ್ಲರೂ ಈ ಪುಸ್ತಕ ಬಿಡುಗಡೆ ಕಾರ್ಯಕ್ರಮದಲ್ಲಿ ಭಾಗವಹಿಸೋಣ.
ನಮ್ಮೆಲ್ಲರ ಆರಾಧ್ಯ ದೈವ ಶ್ರೀ ಅಭಿನವ ಗವಿಸಿದ್ದೇಶ್ವರ ಮಹಾಸ್ವಾಮಿಗಳು 2 ಕೃತಿಗಳನ್ನು ಬಿಡುಗಡೆಗೊಳಿಸ್ತಾ ಇದ್ದಾರೆ. ಅವರೊಂದಿಗೆ ಶ್ರೀ ಅಯ್ಯಪ್ಪ ಚಲವಾದಿ, ಡಾಕ್ಟರ್ ಬಸವರಾಜ್ ಬಳ್ಳಾರಿ, ವಾಸುದೇವ್ ನಾಡಿಗ, ಹಿರಿಯ ಸಾಹಿತಿಗಳು ಡಾಕ್ಟರ್ ನಿಂಗು ಸೋಲಿಗೆ ಅವರು, ಶ್ರೀ ಬಸವರಾಜ್ ಬೆನ್ನೂರ್ ಸರ್, ಹಾಗೆ ಸಮೀರ್ ನಾಡಗೌಡರ್ ಎಲ್ಲ ಅತಿಥಿಗಳ ಸಮ್ಮುಖದಲ್ಲಿ 2 ಕೃತಿಗಳು ಬಿಡುಗಡೆಗೊಂಡಿವೆ. ಧನ್ಯವಾದಗಳು. ಶ್ರೀ ವೀರಣ್ಣ ಅಂಗಡಿಯವರು ದೀಪದ ಗೆಳೆಯ ಬೆಂಗಳೂರವರು ಆರಂಭದಲ್ಲಿ ನಾನು ಒಬ್ಬ ವ್ಯಕ್ತಿ ಹೇಗೆಲ್ಲ ಬೆಳಿಲಿಕ್ಕೆ ಸಾಧ್ಯ ಏನು ಅನ್ನೋದು ಒಂದು ಮಾತು ಹೇಳಿ ಬಯಸ್ತೀನಿ. ಬಹುತೇಕ ಶಾಲೆಯಲ್ಲಿ ಕಲಿತಂತ ಶಿಕ್ಷಣದ ಜೊತೆಗೆ ಪರಮ ಪೂಜ್ಯರು ಗವಿಸಿದ್ದೇಶ್ವರ ಮಹಾಸ್ವಾಮಿಗಳೇನು ಅವರ ಆಶೀರ್ವಚನೆ ನೀಡ್ತಿರ್ತಾರೆ ಅಂತ ಹಲವಾರು ದಾರ್ಶನಿಕರ ಮಾತುಗಳನ್ನು ಕೇಳ್ತಾ ಬೆಳೆದಂತ ಗೆಳೆಯ ನಮ್ಮ ಬಸವರಾಜ್ ಬೆನ್ನೂರು ಅವ್ರು ಬರೆದಂತ ಕೃತಿಯನ್ನು ಗಮನಿಸ್ತಿದ್ರೆ ನಮ್ಗೆ ಅರ್ಥ ಆಗ್ತದೆ. ಬಹುತೇಕ ಮತ್ತೆ ಈ ಬರಹದ ಶೈಲಿ ಹೇಗಿದೆ ಅಂದ್ರೆ ನಿಜವಾಗ್ಲೂ ನಾನು ಗಮನಿಸಿದ ಹಾಗೆ ನಾವೆಲ್ಲ ಓದುವಾಗ ನಾವು 82-83 ಸಂದರ್ಭದಲ್ಲಿ ಲಂಕೇಶ್ ಅವ್ರ ಬರಹ ಇತ್ತು. ಲಂಕೇಶ್ ಪತ್ರಿಕೆಯನ್ನು ಓದೋದು ಅಂದ್ರೆ ನಮ್ಮೊಂದು ಹುಮ್ಮಸ್. ಇವತ್ತು ರಾಜಕಾರಣ ಕ್ಷೇತ್ರದಲ್ಲಿ ಒಬ್ಬ ಪತ್ರಕರ್ತರಾಗಿ ಪ್ರತಾಪ್ ಶಿವ ಬಹಳ ಅದ್ಭುತವಾಗಿ ಓದಿಗೆ ಮಗಳು ಬರೀತಾ ಇದ್ರು. ಪ್ರತಾಪ್ ಶಿವ ಅವ್ರ ಜೊತೆ ವಿಶ್ವೇಶ್ವರ ಭಟ್ ಬರಹ ಒಂದು ರೀತಿ ಅದು ಕನ್ನಡ ನಾಡಿನೊಳಗಡೆ ಈ 4 ಜನರು ಯಾಕೆ ಉಲ್ಲೇಖ ಮಾಡ್ತಾರೆ ಅಂದ್ರೆ ಅವ್ರ ಬರಹದ ಹಾದಿ ಒಂದು ರೀತಿ ಇರುವಂತದ್ದು. ಲಂಕೇಶ್ ಅವರು, ರವಿ ಬೆಳಗೆರೆ, ವಿಶ್ವೇಶ್ವರ ಭಟ್ರು, ಪ್ರತಾಪ್ ಶಿವ ಬರಹದ ಶೈಲಿ ಬಹಳ ಆಪ್ತ ಜನಮಾನಸ ಮುಟ್ಟೋ ರೀತಿಯೊಳಗೆ ಬರಹ ಅವರು. ಅಂತ ಆಪ್ತ ಬರಹದ ಶೈಲಿ ಈ ಓಸೆಲ್ಲ ಥ್ಯಾಂಕ್ಸ್ ಬಸವರಾಜ್ ಬೆನ್ನೂರ್ ಅವ್ರದಿದೆ ಅಂತ ಹೇಳಿದ್ರು. ಬಟ್ ಇಲ್ಲೂ ಕೂಡ ಈ ಬರಹ ಸುಮ್ಮನೆ ಬರಹ ಆಗಿದ್ದಲ್ಲ. ಒಬ್ಬ ವಿದ್ಯಾರ್ಥಿಯಾಗಿ ಬಹಳ ಗ್ರಾಮೀಣ ಪ್ರದೇಶದಿಂದ ಬೆಳೆದು ಮೇಲಕ್ಕೆ ಹೋಗ್ತಾ ಪತ್ರಿಕೋದ್ಯಮದ ವಿದ್ಯಾರ್ಥಿಯಾಗಿ ಸ್ನಾತಕೋತ್ತರ ಪದವಿ ಪಡೆದಿರ್ತಕ್ಕಂಥ ಬೆನ್ನೂರವರು ಒಬ್ಬ ಪತ್ರಿಕೋದ್ಯಮದ ವಿದ್ಯಾರ್ಥಿಯಾಗಿ ಕ್ರಿಯಾಶೀಲವಾಗಿ ಪತ್ರಿಕೆದ ಬರಹ ಹೇಗೆ ಅದರ ಒಳನೋಟಗಳೇನು ಅನ್ನೋದನ್ನು ಗುರುತಿಸಿಕೊಂಡಂತ ವ್ಯಕ್ತಿ. ಹಾಗಾಗಿ ಈ ಓಸೋಲೆ ಥ್ಯಾಂಕ್ ಯು ಅನ್ನುವಂತ ಪುಸ್ತಕದ ಶೀರ್ಷಿಕೆಯನ್ನು ಗಮನಿಸಿದ್ರೆ ಈ ಪುಸ್ತಕದ ಶೀರ್ಷಿಕೆ ಇನ್ನೇನು ಡಿಫ್ರೆಂಟ್ ಆಗಿದೆಯಲ್ಲ ಅಂತ ಯಾರಿಗೆ ಮಾಧ್ಯಮದ ಮೂಲಕ ಲೇಖಕನಾಗಿ ಬೆಳೀತಿರೋದು. ಅವರು ನಾನು ನೋಡ್ಕೊತಿರ್ತೀನಿ ಅವ್ರ ದುಡಿಮೆಗೆ ತಕ್ಕಂತ ಸಂಬಳ ಇದೆಲ್ಲ ಗೊತ್ತಿಲ್ಲ, ಬದುಕಿಗೆ ಬೇಕಾಗುವ ಸಂಬಳ ಇದೆಲ್ಲ ಗೊತ್ತಿಲ್ಲ. ಆದ್ರ ಎಲ್ಲರಿನ ಮುಖ ಇಟ್ಕೊಂಡಾಗ ಗೆಳೆ ಯಾವಾಗಲೂ ಓಡಾಡ್ತಿರ್ತಾರೆ, ಎಲ್ಲರಿನ ಮುಖ ಇಟ್ಕೊಂಡಾಗ ಗೆಳೆ ಓಡಾಡ್ತಿರ್ತಾರೆ. ಮತ್ತೆ ಯಾವಾಗ ಹಾಗಾಗಿ ಒಂದು ಕೃತಿಗೆ ಹೇಗೆ ಶೀರ್ಷಿಕೆ ಓದೋಲೆ ಥ್ಯಾಂಕ್ ಯು ಅಂತ ಶೀರ್ಷಿಕೆ ಇರಲ್ಲ, ಅಲ್ಲಿರುವಂತ ಪ್ರತಿ ಬರಹ ಅಂದ್ರೆ ಇದು ಅವರೊಂದು ಕಪೋಟಿಗಿರಿ ಅಂತ ಏನು ಮನಸ್ಸು ಮಲ್ಲಿಗೆ ಮಾಡಿ ಬದುಕು ಅರಳಿಸು. ನೋಡಿ ಇದು ಒಂದೊಂದು ಪಾಸಿಟಿವ್ ಥಿಂಕಿಂಗ್ ಮಾತು. ಮನಸ್ಸು ಮಲ್ಲಿಗೆ ಮಾಡಿ ಬದುಕು ಅರಳಿಸು, ಮಲ್ಲಿಗೆ ಮಾಡಿ ಬದುಕನ್ನು ಅರಳಿಸಬೇಕು ಅಂತ ಹೇಳ್ತಾರೆ. ರಾಜಕೀಯ ಪಕ್ಷಗಳು ಇಲ್ಲ ರಾಷ್ಟ್ರಧ್ವಜ ಇದ್ದಿದ್ರೆ ಅಂತ ಹೇಳ್ತಾರೆ. ಒಂದು ಗಮನಿಸಿ, ಯಾವ ಯಾವ ಪಕ್ಷಗಳು ಈ ನಾಡಿನಲ್ಲಿ ಆರೋಗ್ಯ ಮಾಡ್ತಕ್ಕಂಥ ಪಕ್ಷಗಳು ಒಂದು ಧ್ವಜ ಹಿಡ್ಕೊಂಡ್ಬರ್ತಾರಲ್ಲ, ಆ ಎಲ್ಲ ಪಕ್ಷಗಳ ಕೈಯಲ್ಲಿ ರಾಷ್ಟ್ರಧ್ವಜ ಇದ್ರೆ ಏನಾಗಿತ್ತು ಅಂತ ಹೇಳ್ತಾರೆ. ನಮ್ಮ ಸರ್ವ ಜನಾಂಗದ ಶಾಂತಿಯ ತೋಟ ಎಲ್ಲರೂ ಮೆಚ್ಚುವಂಥದ್ದು ರಾಷ್ಟ್ರಧ್ವಜ ಇದ್ರೆ ಹೇಗೆ ಅಂತ ಹೇಳ್ತಾರೆ. ಆಮೇಲೆ ಸೋಲು ಅಂತ್ಯವಲ್ಲ, ಗೆಲುವು ಶಾಶ್ವತವಲ್ಲ. ಶತ್ರುಗಳು ಹೆಚ್ಚಾದಂತೆ ಜಾಗೃತಿ ಹೆಚ್ಚಾಗುತ್ತದೆ. ನೋಡಿ ಒಂದೊಂದು ಶೀರ್ಷಿಕೆ ಏನ್ ಚೆನ್ನಾಗಿದೆ. ಅಲೆಗಳಲ್ಲಿ ಕೊಚ್ಚಿ ಹೋಗಲಿದೆ ಭವಿಷ್ಯ. ಇನ್ನೊಂದು ವಿಶೇಷ, ಜಯಂತಿಗಳಿಗೆ ಜ್ಯೋತಿ ಬಿದ್ದ ಜಾತಿಗಳು. ನಿಜವಾಗ್ಲೂ ಇದನ್ನು ಬಹಳ ಪರಾಮರ್ಶೆ ಮಾಡ್ಬೋದು. ಇವತ್ತಿನ ನಿರ್ಮಾಣದಲ್ಲಿ ಬಹುತೇಕ ಯಾರು ಕನಕದಾಸರಂತವ್ರು, ಅಂಬೇಡ್ಕರ್ ಅಂತವ್ರು ಯಾವ ಜಾತಿಯನ್ನ ಮೀರಿ ಕುಲ ಅಂತ ಅನ್ಕೋಬೇಡಿ. ಕುಲವೆಂದು ಯಾಕೆ ಸಾಕ್ತೀರಿ ನೀವು? ಕುಲದಲ್ಲಿ ಅದ್ರ ಬಲ್ಲಿರ ಅದು ಕನಕದಾಸರು. ಅಂಬೇಡ್ಕರ್ ಅಂತ ಮಹಾನ್ ವ್ಯಕ್ತಿತ್ವ ಇರುವಂತವ್ರು ಪ್ರಜಾಪ್ರಭುತ್ವ ಸ್ವಾತಂತ್ರ್ಯ ನೆಲೆಯನ್ನು ಬಿಚ್ಚಿದ್ರು.
ಅಂಬೇಡ್ಕರ್ ಮೂರ್ತಿಗೆ 3 ತರದ ಒಳಗಿನ ಕ್ಲಾಸ್ ಮ್ಯಾಲ ಇನ್ನೊಂದು ಚೆಟ್ ಅವ್ರಿಗೆ ಪಂಜದ ಇಡೋರು ಒಂದು ಮೂರ್ತಿ ಇರ್ತಕ್ಕಂಥ ತೀರ್ಮಾನದಲ್ಲಿ ನಾವು ಹೂವಿನ ಅಡಗಲೆಯಲ್ಲಿ ಅಂತ ಮೂರ್ತಿ ನೋಡ್ತಿರ್ಬೇಕಾದ್ರೆ ಸಂಕಟ ಆಗ್ತಿರ್ತದೆ. ಯಾರು ಪ್ರಜಾಪ್ರಭುತ್ವದೊಳಗಡೆ ಸ್ವಾತಂತ್ರ್ಯ ಅಭಿವ್ಯಕ್ತಿ ಮುಕ್ತವಾಗಿರ್ಬೇಕು ಅಂತ ಬಯಸಿದ್ರು ಅಂತ ಒಂದು ವ್ಯಕ್ತಿಯ ಮೂರ್ತಿಯನ್ನು ನಾವು ಈ ತರದ ಪಂಜರದಲ್ಲಿ ಇಡುವಂತ ದಿನಗಳು ಬರ್ತಿದ್ದೇವಲ್ಲ ಅಂತ ಖಂಡಿತವಾಗ್ಲೂ ಹೇಳ್ತೀನಿ. ಅಂದ್ರೆ ಆ ತರದ ವ್ಯಕ್ತಿಗಳು ಹೇಗೆ ನಾವು ನೋಡ್ಬೇಕು ಅನ್ನೋದು ಈ ನೆಲೆಯೊಳಗಡೆ ನಮ್ಮ ಸರ್ವತಂತ್ರ ಸ್ವತಂತ್ರವಾಗಿ ಬದುಕನ್ನು ಕಟ್ಟುವಂತ ಮುಕ್ತವಾದಂತಹ ಒಂದು ವಾತಾವರಣ ಇರಬೇಕು. ಹಾಗಾಗಿ ಜಾತಿಗೆ ಮಿತಿಯಾಗಿ ಅವ್ರನ್ನ ಇಡಬೇಡ್ರಿ ಅಂತ ಬಸವಣ್ಣ ಇರ್ಬೋದು, ಬೇರೆ ಬೇರೆ ದಾರ್ಶನಿಕರು ಇರ್ಬೋದು, ಯಾವ ಜಾತಿಗೆ ಅಂಟುಕೊಂಡಂತ ಜಾತಿ ಮಿತಿ ಅಲ್ಲ. ಅವರು ಸರ್ವಜನಾಂಗದ ವ್ಯಕ್ತಿತ್ವ ಶಕ್ತಿಯನ್ನು ಬಯಸಿದಂತ, ಸರ್ವಜನಾಂಗದ ಬಗ್ಗೆ ಶ್ರೇಯಸ್ಸನ್ನು ಬಯಸಿದಂತವ್ರು. ಅಂಥದ್ರ ಬಗ್ಗೆ ಇಲ್ಲಿ ಬೆನ್ನೂರು ಬರೀತಾರೆ. ಆರೋಗ್ಯದ ಸಮಸ್ಯೆಗೆ ಬಂದಾಗ ಬಾಬಾ ಸಾಹೇಬ್ ಮುಂದ್ರಿಗೆ ಭೀಮರಾಜ್ ನೇತೃತ್ವ ನಡೀತದೆ ಅಂತ ಅಂದ್ರೆ ಅವತ್ತಿನ ಕಾಲಘಟ್ಟಕ್ಕೆ ವಸಾಹತ್ ಸಾಹೇಬ್ ವಿರುದ್ಧ ಒಂದು ಬಂದಿತ್ತು. ಮುಂದಿಗಿನೂ ಕೂಡ ಆ ಭಾಗ ಇವತ್ತೂ ಕೂಡ ತನ್ನ ಒಂದು ಹೋರಾಟದ ಕೆಲಸವನ್ನ, ತನ್ನ ಒಂದು ಒಳ ದುಡಿತವನ್ನ, ಸಾಮಾಜಿಕ ಪ್ರಜ್ಞೆಯನ್ನ ಇವತ್ತಿಗೂ ಬಿಟ್ಕೊಟ್ಟಿಲ್ಲ ಅಂತ ಹೇಳಿ. ಹಾಗಾಗಿ ಮುಂದಿಗೆ ಇಡೀ ನಾಡಿ ದೇಶ ಮಟ್ಟದಲ್ಲಿ ಏನ್ ಹೇಳ್ತಾರೆ ಪ್ರತಿಕ್ರಿಯೆ ಕೊಡ್ತಕ್ಕಂಥ, ಸವಾಲು ಹೊಡ್ತಕ್ಕಂಥ ಕೆಲಸವನ್ನು ಮುಂದಿಗೆ ಯಾವಾಗ ಮಾಡ್ತಾ ಇರುತ್ತೆ. ಅಂತ ಸಂದರ್ಭದಲ್ಲಿ ಇವಾಗ ಬಸವರಾಜ್ ಬೆಣ್ಣೂರು ನಮ್ಮ ಎದುರುಗಡೆ ಬೆಳೆದಂತ ಗೆಳೆಯ ಈಗಾಗಲೇ 5 ಪುಸ್ತಕ ಇದೊಂದು ಈ ಪುಸ್ತಕ, ಮತ್ತೊಂದು ಸಂಪಾದಕಿ. ಈ ಪುಸ್ತಕ ಬರುವಾಗ ಇದು ಪುಸ್ತಕ ಬಿಡುಗಡೆ ಆಗೋ ಸಂದರ್ಭ ಬರ್ತಿತ್ತು. ಅಪ್ಪ ಬೇಗ ಮಾಡ್ಬಿಡು ಆ ಪುಸ್ತಕ, ನಾ ಇದು ಪಾಲ್ತು ಸೇತ್ರ ಹಳಸುತ್ತೆ ಅಂತಿದ್ದೆ. ಬಟ್ ಅವ್ರದ್ದು ಒಂದು ಹಠ ಇರೋದೇನಂದ್ರೆ ಪೂಜ್ಯ ಗವಿಸಿದ್ದೇಶ್ವರ ಮಹಾಸ್ವಾಮಿಗಳಿಗೆ ಒಂದು ಪುಸ್ತಕ ಬಿಡುಗಡೆ ಮಾಡುವಂತ ಅವ್ರ ಆಶೀರ್ವಚನೆ. ಅದು ಎಂತಂದ್ರೆ ನಿಜ ಹೇಳ್ತೀನಿ, ನನಗೆ ಅನಿಸ್ತಿರ್ತದೆ ಗೊತ್ತಕ್ಕ ಪೂಜ್ಯರಿಗೆ ಇವತ್ತು ಏನು ಒತ್ತಡ ಇತ್ತು, ಇವತ್ತು ಏನೋ ಆಗ್ತಿತ್ತಲ್ಲೋ ಗೊತ್ತಿಲ್ಲ. ಈ ಕ್ಷಣದೊಳಗೆ ಏನೇನು ಅವ್ರು ಅಂತಡೆಗಳಿದ್ದು ಅವ್ರು ಯಾವಾಗಲೂ ಬಿಟ್ಕೊಡೋದು, ಯಾವ ಭಕ್ತರು ಬಿಟ್ಕೊಡಲ್ಲ. ಅಷ್ಟೆಲ್ಲ ಮುತ್ತಿನ ಹಾಗೆ ನಮ್ಮ ಹೂವಿನ ಹಾಗೆ ತಿಳಿತಕ್ಕಂಥವ್ರು. ಆದ್ರೆ ಎಷ್ಟೆಲ್ಲ ಒತ್ತಡದ ಮಧ್ಯೆ ಇವತ್ತು ಅವ್ರು ಬರಬೇಕು ಅಂತ ಅವ್ರಿಗೆ ಕಟ್ಟು ಬಿದ್ದು ಈ ಭಾಗಕ್ಕೆ ಅವ್ರು ಬರಲೇಬೇಕು ಅನ್ನೋದು ಅವನ ಆಶಯ. ಆ ಒಬ್ಬ ಭಕ್ತರನ್ನು ನೋಯಿಸಬಾರದು, ಈ ನೆಲ ಭಕ್ತರಂತೆ ಬರುವಂಥದ್ದು ಪೂಜ್ಯರು ಇವತ್ತು ಆಗಮಿಸಿದರೆ ಖಂಡಿತ ಆ ವೇದಿಕೆಯನ್ನು ಅಲಂಕಾರ ಮಾಡಿದ್ರೆ ಈ ಪುಸ್ತಕವನ್ನು ಬಿಡುಗಡೆ ಮಾಡಿದ್ದಾರೆ ಪೂಜ್ಯರು. ಆ ಪುಸ್ತಕದ ಕುರಿತಾಗಿ ನಾವು ನೋಡಿ ಎಂಥ ಸಂದರ್ಭದ್ರು ಪೂಜ್ಯರಿಗೆ ಇರೋ ಶಕ್ತಿನೇ ಇರು. ನಾನು ಅಂತಿರ್ತೀನಿ, ತುಂಬ ಮಾತಾಡ್ತಿರ್ತೀನಿ. ನಾವು ಯಾವನೋ ಏನೆಲ್ಲ ಮಾತಾಡ್ತಿದ್ರು ಅಜ್ಜವ್ರು ಮಾತಾಡಲಿಕ್ಕೆ ಶುರು ಮಾಡಿದ್ರೆ ನಾವು ಸ್ತಬ್ಧ ಆಗಿಬಿಡ್ತೀವಿ. ಅಂಥದ್ದೊಂದು ವ್ಯಕ್ತಿತ್ವ ಈ ನಾಡೊಳಗೆ ಇದೆ ಅನ್ನೋದೇ, ಅವ್ರ ಕಾಲಘಟ್ಟದಲ್ಲಿ ನಾವೆಲ್ಲರೂ ಕೂಡ ಇದೀವಿ ಅನ್ನೋದೇ ಒಂದು ಗೌರವ, ಒಂದು ಭಕ್ತಿ, ಒಂದು ಪ್ರೀತಿ, ಒಂದು ಅಭಿಮಾನ ಅಂತ ಹೇಳಿ ಬಯಸ್ತೀನಿ. ಹಾಗಾಗಿ ಈ ಸಾಹಿತಿಗಳೆಲ್ಲ ಲೇಖಕರಿಂದ ಈ ಒಂದು ಲೇಖನ ಬಂದಾಗ ಅದನ್ನ ಒಂದು 25 ಆಯ್ದು ಮತ್ತೆ ಅದರಲ್ಲಿ 3-4 ಒಂದು ಉತ್ತಮ ಲೇಖನಗಳನ್ನ ಆಯ್ಕೆ ಮಾಡುವ ಜವಾಬ್ದಾರಿಯನ್ನು ಬಸವರಾಜ ನನಗೆ ಕೊಟ್ಟಿದ್ದ ಹಿನ್ನೆಲೆಯಲ್ಲಿ ಇವರಿಗೆ ಇದೀಗ ಪ್ರಥಮ ಬಹುಮಾನವನ್ನು ಪಡೆದಂತ ಬೆಂಗಳೂರಿನ ಭಾಗ್ಯ ಹೊಸೂರು ಪ್ರಥಮ ಬಹುಮಾನವನ್ನು ಪಡೆದಿದ್ದಾರೆ. 2ನೇ ಬಹುಮಾನವನ್ನ ದಾವಣಗೆರೆಯ ನಾಗರತ್ನ ಮೇಡಮ್ ಅವರು ಪಡೆದಿದ್ದಾರೆ. ಅದೇ ರೀತಿಯಾಗಿ 3ನೇ ಬಹುಮಾನವನ್ನ ಮುತ್ತು ವಡ್ಡರ್ ಹಾಗೂ ಗದಗಿನ ಉಮಾ ಉಲ್ಗಣ್ಣವರವರು ಈ ಒಂದು ಪ್ರಶಸ್ತಿಯನ್ನು ಪಡೆದ ಹಿನ್ನೆಲೆಯಲ್ಲಿ ಶ್ರೀಗಳು ಅವರಿಗೆ ಸನ್ಮಾನ ಮಾಡಿದ್ದಾರೆ. ಇವತ್ತ 25 ಲೇಖನಗಳು ಕೂಡ ಒಂದಕ್ಕಿಂತ ಒಂದು ಅಂದ್ರೆ ಸೋಲಿಸೋದು ಅಂತ ಒಂದು ನಿರ್ದಿಷ್ಟ ವಿಷಯಗಳ ಅನ್ವಯ ಆಗದೆ ಅದನ್ನ ಯಾವ ರೀತಿಯಾಗಿ ಮನುಷ್ಯ ಸೋಲನ್ನ ಉಂಡು ಯಾವ ರೀತಿ ಜಯ ಸಾಧಿಸ್ತಾನೆ ಎನ್ನುವ ಲೇಖನಗಳನ್ನ ತಮ್ಮ ಒಂದು ಅನುಭವದ ಮೂಲಕ ಬರೆಯುವ ಮೂಲಕ ಇದು ಒಂದು ಪಠ್ಯ ಪುಸ್ತಕವಾಗುವಂತ ಒಂದು ಗ್ರಂಥವಾಗಿದೆ ಅಂತ ನಾನು ಭಾವಿಸಿದ್ದೇನೆ. ಗಣಪನವರು ಇದನ್ನು ನಮಗೆ ಇದನ್ನ ಆಯ್ಕೆ ಮಾಡಿಕೊಡ್ಬೇಕಂತಂದು ನನಗೆ ಬಸವರಾಜ್ ಗೆಳೆಯರು ಬಹಳ ದೊಡ್ಡ ಜವಾಬ್ದಾರಿ ನೀಡಿದ ಹಿನ್ನೆಲೆಯಲ್ಲಿ ಅದನ್ನ ತಕ್ಕ ಮಟ್ಟಿಗೆ ಪ್ರಾಮಾಣಿಕವಾಗಿ ಆಯ್ಕೆ ಮಾಡಿದ ಹಿನ್ನೆಲೆಯಲ್ಲಿ ನನಗೆ ಒಂದು ಬಿಡುಗಡೆ ಸಮಾರಂಭ ಈ ಸಮಾರಂಭದಲ್ಲಿ ಪಾಲ್ಗೊಂಡ ನಿಮ್ಮೆಲ್ಲರಿಗೂ ಪುಸ್ತಕದ ಹೆಸರು ಸೋಲೆ ಎನ್ನುವುದು ಧನ್ಯವಾದ. ಮತ್ತೆ ನಿಮ್ಮ ಪುಸ್ತಕ ಬಿಡುಗಡೆ ದಿವಸನ ಬಳಿ ಅಂದ್ರೆ ನೀವೇನು ಕಾರ್ಯಕ್ರಮ ಮಾಡಕ್ಕೆ ಅಡೆತಡೆ ಬಂತಲ್ಲ, ಅದು ನಮ್ಮನ್ನು ಪರೀಕ್ಷೆ ಮಾಡಕ್ಕೆ ಬಂದೈತಿ. ಹಿಂಗೆ ಅಡೆತಡೆ ಆದಾಗ ಇವ್ರು ಥ್ಯಾಂಕ್ ಯು ಹೇಳ್ತಾರೆ, ಏನು ಹೇಳ್ತಾರೆ ಈ ಪುಸ್ತಕದ ಬಿಡುಗಡೆ ಇಷ್ಟು ವಿಶೇಷ ಆಗ್ತಲ್ಲ. ಇದನ್ನು ನಿಸರ್ಗ ಪ್ರಾಯೋಗಿಕವಾಗಿ ಬಿಡುಗಡೆ ಮಾಡುತ್ತೆ, ಯಾರು ಬಿಡುಗಡೆ ಮಾಡಬೇಕಾಗಿಲ್ಲ. ಇದಕ್ಕೆ
ಸೋಲು ಬಂದಾಗ ನಾವು ಥ್ಯಾಂಕ್ ಯು ಹೇಳ್ತೀವಿ, ಏನು ಓಸು ಮನೆ ಕಡೆ ಓಡ್ತಿದ್ದೀವೋ, ಇವ್ರು ಕಾರ್ಯಕ್ರಮ ಮತ್ತೆ ಮಾಡ್ತಾರೋ, ಏನು ಓಡ್ತಾರೆ ಇವರು ಅಂದ್ರೆ ಮಳೆ ಬಂದಾಗೂ ಸಹಿತ ಸಂಖ್ಯೆ ಮುಖ್ಯ ಅಲ್ಲ, ಸತ್ತು ಭಾಳ ಮುಖ್ಯ. 4 ಮಂದಿ ಇದೀವೋ, 10 ಮಂದಿ ಇದೀವೋ, 20 ಮಂದಿ ಇದೀವೋ, ಇದು ಕೂಡಿ ಇದೊಂದು ನಿಸರ್ಗ ನಮಗೆ ಪರೀಕ್ಷೆ. ಸೊ ಆ ಪರೀಕ್ಷೆಯಲ್ಲಿ ನೀವೆಲ್ಲ ಇಷ್ಟು ಜನ ಸೇರಿ ಈ ಕೃತಿಯ ಹೆಸರು ಸೋಲೆ ನಿನಗೆ ಥ್ಯಾಂಕ್ ಯು ಅಂತ ಹೇಳ್ತಾರೆ. ಸೋಲಂದ್ರದ ಏನು? ಸೋಲು ಯಾಕಾಗ್ತದೆ? ಸೋಲಿನಿಂದ ಮನುಷ್ಯ ಹೆಂಗೆ ಹೊರಗೆ ಬರುತ್ತೆ? ಸೋಲು ಅಂತ ನಾವು ಯಾವುದು ತಿಳ್ಕೊಂಡಿದ್ದೀವಿ? ಒಂದು ನಿಸರ್ಗದ ಇಚ್ಛೆ, ಒಂದು ಜೀವನ, ಒಂದು ನಿಸರ್ಗದ ಇಚ್ಛೆ, ಇನ್ನೊಂದು ಜೀವನ ಇಚ್ಛೆ. ಜೀವನ ಇಚ್ಛೆ ಏನು? ನಮ್ಮ ದೇಹ ಸ್ವರ್ಗಬಾರದು, ನಮ್ಮ ಸಂಪತ್ತು ಸರಿಬಾರದು, ನಮ್ಮ ಸಂಬಂಧಗಳು ಮುರಿಬಾರದು, ನಮಗೆ ಸಾವು ಬರಬಾರದು. ಇದು ಯಾರ ಇಚ್ಛೆ? ಜೀವಿಗಳ ಇಚ್ಛೆ. ಆದರೆ ನಿಸರ್ಗದ ಇಚ್ಛೆ ಹಂಗಿಲ್ಲ. ಅಲ್ಲಿ ಶರೀರ ಅಂದ ಮೇಲೆ ಸ್ವರ್ಗುವುದೇ, ಸಂಪತ್ತು ಒಂದು ದಿವಸ ಸರಿಯುವುದೇ, ಸಂಬಂಧಗಳು ಒಂದು ದಿವಸ ಮುರಿಯುವುದೇ, ಸಾವು ಒಂದು ದಿವಸ ಬರುವುದೇ. ಇದು ನಿಸರ್ಗದ ಇಚ್ಛೆ. ಒಂದು ನಿಸರ್ಗದ ಇಚ್ಛೆ, ಇನ್ನೊಂದು ಜೀವಿಯ ಇಚ್ಛೆ. ಜೀವಿ ಇಚ್ಛೆ ಪಡೋದು ತಪ್ಪಂತಲ್ಲ, ಆದರೆ ನಾನು ಇಚ್ಛೆಯಂತೆ ನಡೆಯಬೇಕನ್ನೋದು ತಪ್ಪು. ಯಾಕಂದ್ರೆ ನಿಸರ್ಗ ಇಲ್ಲಿ ಯಾವುದು ತನ್ನದನ್ನು ಬಿಟ್ಟುಕೊಡ್ತದೆ. ನಮ್ಮ ಇಚ್ಛೆ ನಮ್ಗೆ ಮೂಪ ಆಗ್ಬೇಕಂತ ಯಾರಿಗಾರ ಹೇಳ್ತೀವಿ. ನಾವು ಯಾರಿಗೆ ಇಚ್ಛೆ ಪಡೋದು? ನಮಗೆ ಯಾರಿಗಾರ ಮುಖದ ಮೇಲೆ ರಿಂಕಲ್ ಬೀಳಬೇಕಂತ ನಮ್ಗೆ ಇಚ್ಛೆ. ನಾವೆಲ್ಲ ಸ್ನೋ ಹೋಗೋದೆಲ್ಲ ಹೋಗಿ ಇದ್ರಾಗ ಹೋಗಿ ಮಾಡಿಸ್ಕೊಂಡ್ಬಂದಿರ್ತೀವಿ. ಏನು ಮಾಡಿಸ್ತಾರಲ್ಲ ಅಂದ್ರೆ ನಮ್ಮ ಮುಖದ ಮೇಲೆ ರಿಂಕಲ್ ಬೀಳಬಾರ್ದು. ಅಂದ್ರೆ ನಮ್ಗೆ ಯಾರು ಅಂಕಲ್ ಅನ್ಬಾರ್ದು. ನೀವು ಇನ್ನೂ ರಿಂಕಲ್ ಟಿಂಕಲ್ ಆಡ್ಬೇಕಲ್ಲ ಅಂದ್ರೆ ಸಾಧ್ಯ ಐತೆ. ನಿಮಗೆ ಯಾರಿಗಾರೆ ನಮ್ಮನ್ನು ನಿಲ್ಸಕ್ಕೆ ಸಾಧ್ಯ ಐತೆ ಅಂದ್ರೆ ನನ್ನ ಇಚ್ಛೆ ನನ್ನ ಶರೀರ ಸ್ವರ್ಗಬಾರ್ದು ಅಂತ. ಆದ್ರೆ ನಿಸರ್ಗದ ಇಚ್ಛೆ ಹಂಗಿಲ್ಲ, ಸ್ವರ್ಗ